ಸ್ನೇಹಿತರೆ ನಮಸ್ಕಾರ. ನಿಮ್ಗೆಲ್ರಿಗೂ ನಮ್ಮ ನವ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇದೀಗಾಗಲೇ ಇನ್ನೇನು ಸಿಇಟಿ ಇನ್ನೊಂದು ವಾರದಲ್ಲಿ ಪರೀಕ್ಷೆ ಇದ್ದು ಅದರ ಅಂತಿಮ ತಯಾರಿಗಾಗಿ ಇವತ್ತು ಕನ್ನಡ ವ್ಯಾಕರಣ ಮತ್ತೆ ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದ ಕೆಲವೊಂದಿಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಾ ಹೋಗೋಣ. ನೋಡಿ, ನನ್ನ ಎಲ್ಲಾ ವಿಡಿಯೋಗಳನ್ನ ಹೇಳ್ತಾ ಇರ್ತೀನಿ, ಇದು ಬಹಳ ಹೆಚ್ಚು ರಿಪೀಟ್ ಆಗಿರೋ ಪ್ರಶ್ನೆಗಳು ಇರ್ತವೆ. ಸೊ ಅದರಿಂದ ನೀವು ಪ್ರಶ್ನೆ ಪತ್ರಿಕೆಗಳನ್ನ ಗಮನಿಸಿಕೊಂಡು ಹೋಗುವಂಥದ್ದು ಬಹಳ ಪ್ರಮುಖವಾದ ಒಂದು ವಿಷಯ ಆಗ್ತಾ ಹೋಗುತ್ತೆ. ಅದರಿಂದ ಪ್ರತಿಯೊಂದು ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗಿ ಯಾವ ರೀತಿಯ ಪ್ರಶ್ನೆಗಳು ಬಂದಿದಾವೆ ಅನ್ನೋದು ಕಾನ್ಸೆಪ್ಟ್ ಸಿಗ್ತಾ ಹೋಗುತ್ತೆ. ನೀವು ತಮ್ಮಲ್ಲಿ ನೋಡಿರುವಂತಂದ್ರೆ ನೋಡಿ, ಆ ಒಂದು ಕ್ವಶನ್ ಬಹಳಷ್ಟು ಸಲ ರಿಪೀಟ್ ಆಗ್ತಾ ಹೋಗುತ್ತೆ. ಮಾತೃಭಾಷೆ ಆಗಿರ್ಬೋದು, ಬಹುಭಾಷೆ ಆಗಿರ್ಬಹುದು, ಬೋಧನಾ ಕ್ರಮಗಳಾಗಿರ್ಬೋದು. ಸೊ ಇವುಗಳು ಹೆಚ್ಚು ರಿಪೀಟ್ ಆಗ್ತಾ ಹೋಗ್ತವೆ. ಸೊ ಯಾವೆಲ್ಲ ರಿಪೀಟ್ ಕ್ವಶನ್ಸ್ ಇದಾವೆ, ಸೊ ಯಾವ್ದನ್ನ ಯಾವ ರೀತಿ ಬಿಡಿಸ್ತಾ ಹೋಗ್ಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರರು, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತಹ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ, ನಿಮಗೆ ಈ ಸೆಷನ್ ಇಷ್ಟ ಆದ್ರೆ ಜಸ್ಟ್ ವಿಡಿಯೋಗೊಂದು ಲೈಕ್ ಮಾಡ್ತಾ ಹೋಗಿ ಅಷ್ಟೇ. ಮೊದಲನೇದಾಗಿ ಕನ್ನಡದಲ್ಲಿ ಸೊ ನಮ್ಗೆ ಪ್ರಶ್ನೆಗಳು 91ರಿಂದ 120ರವರೆಗೂ ಏನ್ ಮಾಡ್ತಾ ಹೋಗ್ಬೇಕು, ನಾವು ಆನ್ಸರ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸಾಮಾನ್ಯವಾಗಿ ನೀವೆಲ್ಲರೂ ಕನ್ನಡವನ್ನ ಮೊದಲ ಭಾಷೆಯಾಗಿ ಆಯ್ಕೆ ಮಾಡಿರ್ತೀರಾ. ಸೊ ಮೊದಲ ಭಾಷೆಗೆ ಆಯ್ಕೆ ಮಾಡಿರುವಂತವ್ರು 91ರಿಂದ 120ರವರೆಗೂ ಏನಿರುತ್ತೆ ಅದನ್ನ ಆಯ್ಕೆ ಮಾಡ್ತಾ ಹೋಗ್ಬೇಕು. ಕೇಸ್ ಭಾಷೆ ಎರಡನ್ನ ನೀವು ಕನ್ನಡವನ್ನ ಆಯ್ಕೆ ಮಾಡ್ಕೊಂಡಿದ್ರೆ 121ರಿಂದ 150ರವರೆಗೂ ಸೊ ಏನ್ ಮಾಡ್ತಾ ಹೋಗ್ಬೇಕಾಗುತ್ತೆ, ನೀವು ಏನು ಚೂಸ್ ಮಾಡ್ತಾ ಹೋಗ್ಬೇಕು, ಲ್ಯಾಂಗ್ವೇಜ್ ಅನ್ನ ಚೂಸ್ ಮಾಡ್ತಾ ಹೋಗ್ಬೇಕಾಗತ್ತೆ. ಈಗ ನಾವು ಹೆಚ್ಚಿನ ತಡ ಮಾಡದೆ ಸೊ ಇವತ್ತಿನ ಮೊದಲನೇ ಪ್ರಶ್ನೆಯನ್ನ ಬಿಡಿಸ್ತಾ ಹೋಗೋಣ. ಸೊ ಮೊದಲಿಗೆ ನೋಡಿ, ಪ್ರೆಸೆಂಟ್ಲಿ ಇದು ಆಕ್ಚುಲಿ ಇದು 2018 ಅಥವಾ 2020ರ ಪ್ರಶ್ನೆ ಪತ್ರಿಕೆ ಇರ್ಬೋದು, ಅಥವಾ 2020ರ ಪ್ರಶ್ನೆ ಪತ್ರಿಕೆ. ಸೊ ಇದು ಸ್ಟಾರ್ಟಿಂಗ್ ಸೊ 2018 2020ರಲ್ಲಿ ಮೊದಲಿಗೆ ನಮ್ಗೆ ಬೋಧನಾಶಾಸ್ತ್ರ ಬರ್ತಿತ್ತು. ಸೊ ಮೊದಲಿಗೆ ಬೋಧನಾಶಾಸ್ತ್ರ ಕೊಟ್ಟು ಅದಾದ್ಮೇಲೆ ನಮ್ಗೆ ಏನ್ ಮಾಡ್ತಾ ಇದ್ರು, ಸೊ ನಮ್ಗೆ ಗ್ರಾಮರ್ ನ ಕೊಡ್ತಾ ಇದ್ರು. ಸೊ ಈಗ ಪ್ರೆಸೆಂಟ್ಲಿ ಆ ರೀತಿ ಇರೋದಿಲ್ಲ. ಸೊ ಮೊದಲಿಗೆ ನಿಮ್ಗೆ ಪ್ಯಾರಾಗ್ರಾಫ್ ಅನ್ನ ಕೊಟ್ಬಿಡ್ತಾರೆ. ಸೊ ಪ್ಯಾರಾಗ್ರಾಫ್ ಅನ್ನ ಕೊಟ್ಟಿದ ಆದ್ಮೇಲೆ ಏನ್ ಮಾಡ್ತಾ ಹೋಗ್ತಾರೆ, ಸೊ ನಿಮ್ಗೆ ಬೋಧನಾಶಾಸ್ತ್ರ ಸಹ ಇರ್ತಾ ಹೋಗುತ್ತೆ. ಯಾವ್ದಾದ್ರು ಮೊದಲಿಗೆ ನಾವು ಈ ಪ್ರಶ್ನೆ ಪತ್ರಿಕೆಯನ್ನ ಬೆಳೆಸ್ತಾ ಹೋಗೋಣ. ಸೊ ಮೊದಲನೇ ಪ್ರಶ್ನೆ, ಭಾಷಾ ಬೋಧನೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಕೊಡಬಹುದಾದ ಅತ್ಯುತ್ತಮ ಕಲಿಸುವ ಉಪಾಯವೆಂದರೆ. ಸೊ ಭಾಷಾ ಬೋಧನೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಕೊಡಬಹುದಾದ ಅತ್ಯುತ್ತಮ ಕಲಿಸುವ ಉಪಾಯವೆಂತಂದರೆ ವೈಯಕ್ತಿಕ ಬೋಧನೆ, ಸಮೂಹ ಬೋಧನೆ, ಯುಗ್ಮ ಬೋಧನೆ, ಮೇಲಿನ ಎಲ್ಲವೂ ಅಂತ ಇದೆ. ನೋಡಿ, ಒಬ್ಬ ಶಿಕ್ಷಕರಾದಂತವರು ವೈಯಕ್ತಿಕವಾಗಿ ಬೋಧನೆಯನ್ನ ನೀಡಬಹುದು, ಗುಂಪಿನಲ್ಲಿ ಬೋಧನೆ ನೀಡಬಹುದು, ಒಂದು ಸಮೂಹಕ್ಕೆ ಪೂರ್ತಿಯಾಗಿ ಬೋಧನೆ ನೀಡುವಾಗ ಆ ಹಿಂದುಳಿದ ವಿದ್ಯಾರ್ಥಿಗಳಿಗೂ ಬೋಧನೆ ಕೊಡ್ತಾ ಹೋಗ್ಬೋದು. ಯುಗ್ಮ ಬೋಧನೆ, ಪೀರ್ ಟೀಚಿಂಗ್, ಸೊ ಸಹಪಾಠಿಗಳೊಂದಿಗೆ ಬೋಧಿಸುವಂಥದ್ದು, ಸಹಪಾಠಿಗಳ ಹೇಳಿಕೊಡುವಂಥದ್ದು, ಆ ಒಂದು ಬೋಧನೆ ಮಾಡಿದಾಗ್ಲೂ ಹಿಂದುಳಿದ ವಿದ್ಯಾರ್ಥಿಗಳಿಗೆ ತುಂಬಾ ಉಪಯುಕ್ತತೆ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ಆನ್ಸರು ಮೇಲಿನ ಎಲ್ಲವೂ ಎಂಬುದು ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಸೊ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಭಾಷಾ ಬೋಧನೆಯ ವಸ್ತುನಿಷ್ಠ ಮೌಲ್ಯಮಾಪನಕ್ಕಾಗಿ, ಸೊ ಯಾವುದಕ್ಕೆ ವಸ್ತುನಿಷ್ಠ ಮೌಲ್ಯಮಾಪನಕ್ಕಾಗಿ ಇದು ಅವಶ್ಯಕತೆ ಇದೆ ಅಂತ ಕೇಳಿದರೆ. ಸೊ ಭಾಷಾ ಬೋಧನೆಯ ವಸ್ತುನಿಷ್ಠ ಮೌಲ್ಯಮಾಪನಕ್ಕಾಗಿರುವಂತಹ ಒಂದು ಅವಶ್ಯಕತೆಗಳು ಯಾವ್ಯಾವು? ಆಬ್ಜೆಕ್ಟಿವ್ ಮತ್ತೆ ಕ್ರಿಟಿಕಲ್, ವಸ್ತುನಿಷ್ಠತೆ ಮತ್ತು ವಿಮರ್ಶಾತ್ಮಕತೆನ, ಸಮಗ್ರತೆ ಮತ್ತು ನಡವಳಿಕಾತ್ಮಕನ, ವಿಶ್ವಾಸನೀಯ ಮತ್ತೆ ಪ್ರಸ್ತುತನ, ಅಥವಾ ಮೇಲಿನ ಎಲ್ಲವೂ ಅಂತ ಕೇಳಿದ್ದಾರೆ. ನೋಡಿ, ಒಂದು ಭಾಷಾ ಬೋಧನೆಯಲ್ಲಿ ಮೌಲ್ಯಮಾಪನ ಉತ್ತಮವಾಗಿರಬೇಕು ಅಂತಂದ್ರೆ, ನೋಡಿ ಇದು ರಿಪೀಟೆಡ್ ಕ್ವಶನ್ ಇತ್ತು. ಸೊ ಇದು ರಿಪೀಟೆಡ್ ಕ್ವಶನ್. ಸೊ ಇದು ಒಂದು ಭಾಷಾ ಮೌಲ್ಯಮಾಪನ, ನಾವು ಯಾವ್ದಾದ್ರು ಒಂದು ಪ್ರಶ್ನೆ ಪತ್ರಿಕೆಯನ್ನ ಮೌಲ್ಯಮಾಪನ ಮಾಡ್ತಾ ಇದೀವಿ, ಅಥವಾ ಒಂದು ಪ್ರಶ್ನೆ ಪತ್ರಿಕೆಯನ್ನ ನಾವು ತಯಾರು ಮಾಡ್ತಾ ಇದೀರಿ ಅಂತಂದ್ರೆ ಅದರಲ್ಲಿ ವಸ್ತುನಿಷ್ಠ ಮೌಲ್ಯಮಾಪನ ಮಾಡ್ಬೇಕು ಅಂತಂದ್ರೆ, ಸೊ ಆಬ್ಜೆಕ್ಟಿವಿಟಿ ಆಗಿ ನಾವು ವ್ಯಾಲ್ಯೂಯೇಟ್ ಮಾಡ್ತಾ ಹೋಗ್ಬೇಕು ಅಂತಂದ್ರೆ ಯಾವ್ದು ಇಂಪಾರ್ಟೆನ್ಸ್ ಆಗ್ತಾ ಹೋಗುತ್ತೆ ಅಂತ ಕೇಳಿದ್ರೆ, ಸೊ ಇದಕ್ಕೆ ಸಂಬಂಧಿಸಿದಂತೆ ಆ ಒಂದು ಮೌಲ್ಯಮಾಪನ ಸೊ ನಮ್ಗೆ ವಸ್ತುನಿಷ್ಠತೆಯಿಂದ ಕೂಡಿರಬೇಕು, ನೆಕ್ಸ್ಟ್ ವಿಮರ್ಶಾತ್ಮಕತೆಯಿಂದ ಕೂಡಿರಬೇಕು, ಸಮಗ್ರತೆಯಿಂದ ಕೂಡಿರಬೇಕು, ನಡವಳಿಕಾತ್ಮಕತೆಯಿಂದ ಕೂಡಿರಬೇಕು, ವಿಶ್ವಾಸನೀಯವಾಗಿರಬೇಕು, ಮತ್ತು ಅದೊಂದು ವ್ಯಾಲಿಡ್ ಆಗಿರ್ಬೇಕು, ಪ್ರಸ್ತುತದಿಂದ ಹೊಂದಿರಬೇಕು. ಸೊ ಇವೆಲ್ಲವೂ ಸಹ ಏನಾಗ್ತವೆ, ಈ ಒಂದು ವಸ್ತುನಿಷ್ಠ ಮೌಲ್ಯಮಾಪನಕ್ಕೆ ಇಂಪಾರ್ಟೆಂಟ್ ಆಗ್ತಾ ಹೋಗ್ತವೆ. ಸೊ ಅದರಿಂದ ಮೇಲಿನ ಎಲ್ಲವೂ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆಯನ್ನ ಬಿಡಿಸ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಭಾಷಾ ಬೋಧನೆಯ ಉದ್ದೇಶವಲ್ಲ ಅಂತ ಕೇಳಿದ್ದಾರೆ. ಸೊ 93ನೇ ಪ್ರಶ್ನೆ, ಯಾವುದು ಭಾಷಾ ಬೋಧನೆಯ ಉದ್ದೇಶವಲ್ಲ ಅಂತ ಕೇಳ್ತಾ ಇರುವಂತದ್ದು. ಸೊ ಅದರ ಮೇಲೆ ನಿಮ್ಗೆ ಸ್ವಲ್ಪ ಗಮನ ಹರಿಸಿ. ಬೋಧನೆಯ ಉದ್ದೇಶವಲ್ಲ. ಓಕೆ, ಸೊ ಯಾವ್ಯಾವ್ದು ಅಲ್ಲ, ಸೊ ಯಾವ್ಯಾವ್ದು ಸರಿ ಆಗ್ತಾ ಹೋಗುತ್ತೆ, ಯಾವ್ಯಾವ ಭಾಷಾ ಬೋಧನೆ ಉದ್ದೇಶಗಳು ಅನ್ನೋದ್ರ ಬಗ್ಗೆ ಮೊದಲಿಗೆ ನಾವು ನೋಡ್ತಾ ಹೋದ್ರೆ ಅದಾದ್ಮೇಲೆ ಭಾಷಾ ಬೋಧನೆ ಉದ್ದೇಶಗಳು ಅಲ್ಲದೆ ಇರುವಂತದ್ದು ಯಾವ್ದು ಅನ್ನೋದು ಗೊತ್ತಾಗ್ಬಿಡುತ್ತೆ. ಈಗ ಮೊದಲನೇದಾಗಿ ವಿಚಾರಗಳ ಪ್ರಕಟಣೆ. ಸೊ ವಿಚಾರಗಳನ್ನ ಪ್ರಕಟಣೆ ಮಾಡುವಂಥದ್ದು, ಹೇಳುವಂಥದ್ದು, ವಿಷಯಗಳನ್ನು ತಿಳಿಸುವಂಥದ್ದು, ಮಂಡಿಸುವಂಥದ್ದು. ಸೊ ಇವೆಲ್ಲವೂ ಸಹ ಭಾಷಾ ಬೋಧನೆಯ ಉದ್ದೇಶಗಳು ಆಗಿರ್ತವೆ.
ಭಾಷೆಯನ್ನ ಅರಿಯುವಂಥದ್ದು, ಸೊ ಭಾಷೆಯನ್ನ ತಿಳಿಯುವಂಥದ್ದು. ಸೊ ಭಾಷೆಯನ್ನ ತಿಳಿಯುವಂಥದ್ದು ಸಹ ಭಾಷಾ ಬೋಧನೆಯ ಉದ್ದೇಶ ಆಗಿರುತ್ತೆ. ಬರವಣಿಗೆಯಲ್ಲಿ ಪ್ರೌಢಿಮೆ, ಸೊ ಬರವಣಿಗೆಯಲ್ಲಿ ಪ್ರೌಢಿಮೆ ಎನ್ನುವಂಥದ್ದು ಭಾಷಾ ಬೋಧನೆಯ ಉದ್ದೇಶವಲ್ಲ. ಸೊ ಬರವಣಿಗೆಯಲ್ಲಿ ಪ್ರೌಢಿಮೆ ಮೀನ್ಸ್ ನೀವು ಇಲ್ಲೇನ್ ಮಾಡ್ತಾ ಹೋಗ್ಬೇಕು, ಇದು ಹೆಚ್ಚಿನ ಒಂದು ಮಹತ್ವವನ್ನು ಹೊಂದಿರುತ್ತೆ ಬರವಣಿಗೆ ಹಾಕ್ಬೇಕಾದ್ರೆ. ಫಾರ್ ಎಕ್ಸಾಂಪಲ್ ಈಗ ಆ ಕವಿಗಳು ನೋಡ್ಬೋದು, ಕವಿಗಳು ಬರವಣಿಗೆಯನ್ನು ಬರಿತಿರ್ಬೇಕಾದ್ರೆ ಅವರು ಹೆಚ್ಚೆಚ್ಚು ಆ ಪದಗಳನ್ನ, ಸೊ ಬಹಳ ಒಂದು ಅರ್ಥಗರ್ಭಿತವಾದ ಪದಗಳನ್ನ ಬರಿತಾ ಹೋಗ್ತಾರೆ. ಸೊ ಅದನ್ನ ನಾವೇನ್ ಮಾಡ್ತೀವಿ, ಅದನ್ನ ನಾವು ಬರವಣಿಗೆಯಲ್ಲಿ ಪ್ರೌಢಿಮೆ ಅಂತ ಕರಿತಾ ಹೋಗ್ತೀವಿ. ಸೊ ಇದು ಭಾಷಾ ಬೋಧನೆಯ ಉದ್ದೇಶವಲ್ಲ. ಸೊ ಸೃಜನಶೀಲತೆ ಅಂತದ್ದು ಪ್ರತಿಯೊಂದು ಬೋಧನೆಯ ಒಂದು ಉದ್ದೇಶ ಆಗಿರುತ್ತೆ. ಸೊ ಕ್ರಿಯೇಟಿವಿಟಿಯಾಗಿ ಟೀಚ್ ಮಾಡ್ತಾ ಹೋಗ್ಬೇಕು, ಬೋಧನೆ ಮಾಡ್ತಾ ಹೋಗ್ಬೇಕು ಎನ್ನುವಂಥದ್ದು. ಅದ್ರ ಜೊತೆಗೆ ಬರವಣಿಗೆಯಲ್ಲಿ ಪ್ರೌಢಿಮೆ ಎನ್ನುವಂಥದ್ದು ಈ ಒಂದು ಭಾಷಾ ಬೋಧನೆಯ ಉದ್ದೇಶವಲ್ಲ. ಸೊ ಇದಕ್ಕೆ ಸಂಬಂಧಿಸಿದಂತೆ ಆ ಭಾಷಾ ಬೋಧನೆಯ ಮುಖ್ಯ ಉದ್ದೇಶಗಳಾದಂತಹ ವಿಚಾರಗಳ ಪ್ರಕಟಣೆ ಆಗಿರ್ಬೋದು, ಭಾಷೆಯನ್ನ ಅರಿಯುವುದಾಗಿರ್ಬೋದು, ಸೃಜನಶೀಲತೆ ಆಗಿರ್ಬೋದು. ಸೊ ಇವೆಲ್ಲ ಸಹ ಉದ್ದೇಶಗಳಾಗಿದ್ರೆ ಈ ಬರವಣಿಗೆಯ ಕೌಶಲ್ಯ ಅನ್ನುವಂಥದ್ದು ಏನಿದೆ ಇಂದು ಹೆಚ್ಚಾಗಿ ಇದು ಉದ್ದೇಶಕ್ಕಿಂತ ಒಂದು ಫಲಿತಾಂಶ ಅಂತ ಹೇಳ್ಬೋದು ಅಷ್ಟೇ. ಸೊ ಉದ್ದೇಶಗಳನ್ನೋದಕ್ಕಿಂತ ಈ ಬರವಣಿಗೆ ಪ್ರೌಢಿಮೆ ಎನ್ನುವಂಥದ್ದು ಸೊ ಯಾವ ರೀತಿ ಬರಿತಾ ಹೋಗ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಭಾಷಾ ಕೌಶಲ್ಯಗಳ ಸಂದರ್ಭದಲ್ಲಿ ಈ ಕೆಳಗಿನ ಯಾವ ಹೇಳಿಕೆಗಳಲ್ಲಿ ಯಾವುದು ಸತ್ಯವಲ್ಲ ಅಂತ ಕೇಳಿರುವಂತದ್ದು. ಯಾವುದು? ಭಾಷಾ ಕೌಶಲ್ಯಗಳ ಸಂದರ್ಭದಲ್ಲಿ ಈ ಕೆಳಗಿನ ಹೇಳಿಕೆಗಳು ಯಾವುದು ಸತ್ಯವಲ್ಲ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಒಂದೇನಿದೆ, ಭಾಷಾ ಕೌಶಲ್ಯದ ಅಭಿವೃದ್ಧಿಯಲ್ಲಿ ಭಾಷಾ ಸೂತ್ರಗಳು ಭಾಷಾ ವ್ಯವಹಾರಕ್ಕಿಂತ ಮಹತ್ವದ್ದಾಗಿದ್ದಾವೆ. ನೋಡಿ, ಮೊದಲದಾಗಿ ಆಪ್ಷನ್ ಒಂದೊಂದನ್ನು ನಾನು ಚೂಸ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ಯಾವ್ದು ಸರಿ ಯಾವ್ದು ತಪ್ಪು ನೋಡ್ಕೊಳ್ತಾ ಹೋಗೋಣ. ಯಾವ್ದು ಸತ್ಯ ಅಂತ ನೋಡ್ಕೊಂಡ್ರೆ ಯಾವ್ದು ಸತ್ಯವಲ್ಲ ಅನ್ನೋದು ಗೊತ್ತಾಗ್ಬಿಡುತ್ತೆ. ಭಾಷಾ ಕೌಶಲ್ಯದ ಅಭಿವೃದ್ಧಿಯಲ್ಲಿ ಭಾಷೆಯ ಸೂತ್ರಗಳು ಭಾಷೆಯ ವ್ಯವಹಾರಕ್ಕಿಂತ ಮಹತ್ವದ್ದಾಗಿದೆ. ಹೌದು. ಯಾಕೆ? ಮೊದಲಿಗೆ ಭಾಷೆಯ ಸೂತ್ರಗಳು ನಿಮ್ಗೆ ಗೊತ್ತಿರಬೇಕು. ಅದಾದ್ಮೇಲೆ ಏನ್ ಮಾಡ್ಬೇಕು, ಭಾಷೆಯಲ್ಲಿ ವ್ಯವಹಾರವನ್ನ ಮಾಡುವಂಥದ್ದು ಆಗ್ತಾ ಹೋಗುತ್ತೆ. ಸೊ ಭಾಷೆಯಲ್ಲಿ ನೀವು ಮಾತಾಡ್ಬೇಕು ಅಂತಂದ್ರೆ ಆ ಭಾಷೆ ಹೇಗಿದೆ, ಆ ಭಾಷೆಯ ನಿಯಮಗಳ ಬಗ್ಗೆ ನೀವು ಮೊದಲಿಗೆ ತಿಳ್ಕೊಬೇಕಾಗ್ತಾ ಹೋಗುತ್ತೆ. ಸೊ ಅದರಿಂದ ಆಪ್ಷನ್ 1 ಏನಿದೆ ಇದು ಸರಿಯಾಗಿದೆ. ನೆಕ್ಸ್ಟ್, ಮಕ್ಕಳು ಕೇವಲ ಓದುವುದು, ಮಾತನಾಡುವುದು, ಓದುವುದು ಮತ್ತು ಬರೆಯುವುದು ಈ ಅನುಕ್ರಮದಲ್ಲಿ ಮಾತ್ರ ಕಲಿಯುತ್ತವೆ. ಕೇವಲ, ಸೊ ಈ ವರ್ಡ್ ಸರಿಯಾಗಿ ಹೈಲೈಟ್ ಮಾಡ್ಕೊಳ್ಳಿ. ಕೇಳುವುದು, ಸೊ ಲಿಸನಿಂಗ್, ಮಾತನಾಡುವುದು, ಸೊ ಸ್ಪೀಕಿಂಗ್, ಓದುವುದು, ರೀಡಿಂಗ್, ಬರೆಯುವುದು, ಈ ಅನುಕ್ರಮದಲ್ಲಿ ಮಾತ್ರ ಕಲಿಯುತ್ತವೆ ಅಂತ ಕೇಳಿದರೆ ಸೊ ಇದು ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ಕೇವಲ LSRW ಮೆಥಡ್ ಅಲ್ಲೇ ಕಲಿತಾ ಹೋಗ್ತಾರೆ ಅನ್ನುವಂಥದ್ದು, ಈ ಅನುಕ್ರಮದಲ್ಲೇ ಕಲಿತಾರೆ ಅನ್ನುವಂಥದ್ದು ಸೊ ಏನಿಲ್ಲ. ಸೊ ಭಾಷಾ ಕೌಶಲ್ಯಗಳಾಗಿರಂತ ಈಗ ಮಾತನಾಡುವುದು, ಕೇಳುವುದು, ಓದುವುದು, ಬರೆಯುವುದು ಪರಸ್ಪರ ಸಂಬಂಧ ಹೊಂದಿದವಷ್ಟೇ. ಆದ್ರೆ ಮಕ್ಕಳು ಯಾವಾಗ್ಲೂ ಇದೇ ರೀತಿಯಾಗಿ ಕಲಿತಾ ಹೋಗ್ಬೇಕು ಎನ್ನುವಂತ ಒಂದು ನಿಯಮವೇನಿಲ್ಲ. ಸೊ ಅದರಿಂದ ಇದು ಸರಿಯಲ್ಲದ ಹೇಳಿಕೆ. ಇನ್ನು ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಓದುವ ಮತ್ತು ಬರೆಯುವ ಕೌಶಲ್ಯಗಳಿಗೆ ಹೆಚ್ಚು ಮಹತ್ವ ಕೊಡಬೇಕಾಗಿದೆ. ಇದು ಉದ್ದೇಶ ಸರಿ ಇದೆ. ಭಾಷೆಯ ಎಲ್ಲಾ 4 ಕೌಶಲ್ಯಗಳು ಅಂತರ್ ಸಂಬಂಧಿಯಾಗಿವೆ. ಎಸ್, ನನಗ್ ತಾನೇ ಹೇಳಿದೆ, ಇವೆಲ್ಲವೂ ಒಂದಕ್ಕೊಂದು ಸಂಬಂಧಪಟ್ಟಿದ್ದಾವೆ. ಯಾವುವು? LSRW. ನೋಡಿ, ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. LSRW ಮೇಲೆ ನಿಮಗೆ ಕ್ವಶನ್ಸ್ ರಿಪೀಟೆಡ್ ಆಗಿ ಕೇಳ್ತಾ ಇದ್ದಾರೆ. ಇದ್ರ ಮೇಲೆ ಸ್ವಲ್ಪ ಗಮನ ಇರಲಿ. ಸೊ ಇದಕ್ಕೆ ಸಂಬಂಧಿಸಿದಂತೆ ಸೊ ಯಾವುದು ಸರಿಯಾದ ಉತ್ತರ ಆಗುತ್ತೆ, ಯಾವುದು ಸರಿಯಲ್ಲ ಅಂತ ಕೇಳಿರುವಂತದ್ದು. ಸೊ ಭಾಷಾ ಕೌಶಲ್ಯ ಸಂದರ್ಭದಲ್ಲಿ ಕೆಳಗಿನ ಯಾವ ಹೇಳಿಕೆಗಳು ಸತ್ಯವಲ್ಲ ಅಥವಾ ಸರಿಯಲ್ಲ ಅಂತ ಕೇಳಿರೋದ್ರಿಂದ ಸೊ ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತವೆ. ಇವೆಲ್ಲವೂ ಒಂದಕ್ಕೊಂದು ಅಂತರ್ ಸಂಬಂಧವನ್ನ ಹೊಂದಿದಾವೆ. ಆದ್ರೆ ಸೊ ಇಲ್ಲೇನಾಗ್ತಾ ಹೋಗುತ್ತೆ, ಸೊ ಅದೇ ರೀತಿಯಲ್ಲಿ ಅದೇ ಅನುಕ್ರಮದಲ್ಲಿ ಕಲಿಯುವಂಥದ್ದು ಎನ್ನುವಂಥದ್ದು ತಪ್ಪಾಗ್ತಾ ಹೋಗುತ್ತೆ. ಮುಂದಿನ 95ನೇ ಪ್ರಶ್ನೆ ಹೇಳಿದೆ, ಯಾವ ಭಾಷೆಯ ವ್ಯಾಕರಣವು ಅವನಿಗೆ ಅಥವಾ ಅವಳಿಗೆ ಗೊತ್ತಿಲ್ಲವೋ ಅಂತ ಭಾಷೆಯನ್ನು ಮಗು ಕಲಿಯುತ್ತಾನೆ. ಈ ಮಾತನ್ನ ಹೇಳಿದವರು. ಇದು ನೇರವಾದ ಪ್ರಶ್ನೆ. ಸೊ ನಮ್ಗೆ ಇದು ಈ ಮಾತನ್ನ ಯಾರು ಹೇಳ್ತಾರೆ? ಯಾರಿಗೆ ಯಾವ ವ್ಯಾಕರಣ ಗೊತ್ತಿರಲ್ವೋ ಅಥವಾ ಯಾವ ಭಾಷೆ ವ್ಯಾಕರಣ ಗೊತ್ತಿರಲ್ವೋ ಅಂತ ಭಾಷೆನ ಮಗು ಬೇಗನೆ ಕಲಿತಾ ಹೋಗುತ್ತೆ ಅಂತ ಯಾರು ಹೇಳ್ತಾ ಹೋಗ್ತಾರೆ? ಮಹರ್ಷಿ ಪತಂಜಲಿ, ಲಾರ್ಡ್ ಸ್ವಿಚ್, ಲಾರ್ಡ್ ಮೆಕಾಲೆ, ಜೀನ್ ಪಿಯಾಜೆಟ್ ಅಂತ ಇದೆ. ನೋಡಿ, ಈ ಒಂದು ಮಾತಿನ ಅಭಿಪ್ರಾಯ, ಸೊ ಈ ಅಭಿಪ್ರಾಯವನ್ನು ತಿಳಿಸ್ಕೊಟ್ಟವ್ರು ಯಾರು? ಯಾವ ಭಾಷೆಯ ವ್ಯಾಕರಣವು ಅವನಿಗೆ ಗೊತ್ತಿಲ್ಲ ಅಂತ ಭಾಷೆನ ಮಗು ಬೇಗ ಕಲಿತಾನೆ ಅಂತ ಹೇಳಿದವರು ಲಾರ್ಡ್ ಮೆಕಾಲೆರವರು. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇದು ನೇರವಾಗಿರುವಂತಹ ಪ್ರಶ್ನೆ. ಮುಂದಿನ ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ನಿಮ್ಮ ತರಗತಿಯಲ್ಲಿ ನೀವು ಪಾಠ ಮಾಡುವಾಗ ವಿದ್ಯಾರ್ಥಿಗಳು ಭಾಷೆಯಲ್ಲಿ ಕಠಿಣವಾದ ಪ್ರಶ್ನೆಗಳನ್ನು ಹಾಗೂ ಸಂದೇಹಗಳನ್ನ ಕೇಳಿದ ಸಂದರ್ಭದಲ್ಲಿ ನೀವು ಏನು ಮಾಡ್ತೀರಿ? ನಿಮ್ಮ ತರಗತಿಯಲ್ಲಿ ನೀವು ಪಾಠ ಮಾಡುವ ವಿದ್ಯಾರ್ಥಿಗಳು ಕಠಿಣವಾದ ಪ್ರಶ್ನೆಗಳು, ತುಂಬಾ ಕಷ್ಟಕರವಾದ ಪ್ರಶ್ನೆಗಳು ಹಾಗೂ ಕೆಲವೊಂದಿಷ್ಟು ಡೌಟ್ಸ್ ಅನ್ನ ಕೇಳ್ತಾ ಇದ್ದಾರೆ, ಸಂದೇಹಗಳನ್ನ ಕೇಳಿದ ಸಂದರ್ಭದಲ್ಲಿ ನೀವು ಏನು ಮಾಡುತ್ತೀರಿ ಅಂತ ಕೇಳಿದ್ದಾರೆ. ಸೊ ಮೊದಲನೇ ಆಪ್ಷನ್ಸ್ ನೋಡ್ತಾ ಹೋಗೋಣ. ನೀವು ಮೊದಲೇ ಸಿದ್ಧರಾಗಿ ಹೋಗಿ ವಿದ್ಯಾರ್ಥಿಗಳ ಪ್ರಶ್ನೆ ಹಾಗೂ ಸಂದೇಹಗಳನ್ನ ಕೂಡಲೇ ನಿವಾರಿಸುತ್ತೀರಿ. ನೋಡಿ, ಇಲ್ಲಿ ಆಲ್ರೆಡಿ ಅವ್ರು ಹೇಳಿದ್ದಾರೆ
ಕಠಿಣವಾದ ಪ್ರಶ್ನೆಗಳ ಮತ್ತು ಸಂದೇಹಗಳನ್ನ ಕೇಳೋ ಸಂದರ್ಭದಲ್ಲಿ ಅಂತಂದ್ರೆ ಸೊ ನೀವು ಮೊದಲೇ ಹೇಗೆ ಸಿದ್ಧರಾಗಿರ್ತೀರಾ, ಸೊ ನಿಮ್ಗೆ ಆ ವಿಷಯದ ಬಗ್ಗೆ ಹೇಗೆ ಗೊತ್ತಿರುತ್ತೆ, ಸೊ ಅದರಿಂದ ಈ ಆಪ್ಷನ್ ರಾಂಗ್ ಆಗುತ್ತೆ. ನೆಕ್ಸ್ಟ್, ವಿದ್ಯಾರ್ಥಿಗಳ ಪ್ರಶ್ನೆ ಮತ್ತೆ ಸಂದೇಹಗಳನ್ನ ಟಿಪ್ಪಣಿ ಮಾಡಿಕೊಂಡು ಮರುದಿವಸ ಅವರ ನಿವಾರಣೆ ಮಾಡುತ್ತೀವಿ. ಸೊ ಇದು ಒಂದು ಆಪ್ಷನ್ ಆಲ್ಮೋಸ್ಟ್ ನಿಯರ್ ಆಪ್ಷನ್. ಓಕೆ, 50-50 ಆನ್ಸರ್ ಅಂತ ಅನ್ಕೋಬಹುದು, ತಪ್ಪೇನಿಲ್ಲ. ಯಾಕಂದ್ರೆ ಮಕ್ಕಳ ಏನ್ ಸಂದೇಹಗಳಿದೆಯೋ ಅದನ್ನ ನೀವು ಬೇಕಾದ್ರೆ ಒಂದರಲ್ಲಿ ಬರ್ಕೊಡಿ, ಬೇಕಾದ್ರೆ ನಾನು ನಿಮ್ಗೆ ಮರುದಿನ ನಾನು ನಿಮ್ಗೆ ನಿವಾರಣೆ ಮಾಡ್ಕೊಡ್ತೀನಿ ಏನು ಅಂತ. ಯಾಕಂದ್ರೆ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಸೊ ಆ ಒಂದು ವಿಷಯ ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತ. ವಿದ್ಯಾರ್ಥಿಗಳಿಗೆ ಪುಸ್ತಕನ ಓದಿ ನಂತರ ಚರ್ಚಿಸಿ ಸಂದೇಹ ನಿವಾರಣೆ ಮಾಡಿಕೊಳ್ಳಲು ಪ್ರಶ್ನೆಗಳಿಗೆ ನಂತರ ಉತ್ತರಿಸುತ್ತೀರಿ. ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನು ಓದಿ ನಂತರ ಚರ್ಚಿಸಿ ಸಂದೇಹ ನಿವಾರಣೆ ಮಾಡಿಕೊಳ್ಳಲು ಹೇಳಿ ಪ್ರಶ್ನೆಗಳಿಗೆ ನಂತರ ಉತ್ತರಿಸ್ತೀರಿ. ಸೊ ಇದು ರಾಂಗ್ ಆಗುತ್ತೆ. ಯಾಕೆ, ನೀವೇ ಓದಿ ನೀವೇ ತಿಳ್ಕೊಳ್ಳಿ ಅಂತ ಹೇಳುವಂಥದ್ದು ತಪ್ಪಾಗ್ತಾ ಹೋಗುತ್ತೆ. ವಿದ್ಯಾರ್ಥಿಗಳಿಗೆ ಶಿಕ್ಷೆ ಕೊಟ್ಟು ಶಿಸ್ತು ಕಲಿಯುವಂತೆ ಅಂತ ವಿದ್ಯಾರ್ಥಿಗಳಿಗೆ ಹೇಳ್ತೀರಿ. ಸೊ ಶಿಕ್ಷೆ ಎನ್ನುವಂಥದ್ದು ಸೊ ಕಂಪ್ಲೀಟ್ಲಿ ನಮಗೆ ನೆಗೆಟಿವ್ ವರ್ಡ್ ಆಗುತ್ತೆ. ಸೊ ಆಪ್ಷನ್ 4 ಇದಕ್ಕೆ, ಆಪ್ಷನ್ 4 ರಾಂಗ್ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ಏನಾಗ್ತಾ ಹೋಗುತ್ತೆ, ಸೊ ವಿದ್ಯಾರ್ಥಿಗಳಲ್ಲಿ ಏನಾದ್ರು ನಿಮಗೆ ಕಠಿಣ ಪ್ರಶ್ನೆಗಳು ಕೇಳಿದ್ದಾರೆ ಅಥವಾ ಸಂದೇಹಗಳನ್ನ ಕೇಳ್ತಾ ಇದ್ದಾರೆ ಅಂತಂದ್ರೆ ಆ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಆಫ್ಟರ್ ದ ಸೆಷನ್ ಹೇಳ್ತಾ ಹೋಗ್ತೀನಿ. ಇಲ್ಲ ಇದಕ್ಕೆ ಸ್ವಲ್ಪ ತುಂಬಾ ಕಷ್ಟ ಇದೆ, ಟ್ವಿಸ್ಟ್ ಇದೆ, ಸೊ ಇದನ್ನ ನಾನು ಈಗಾಗಲೇ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ನೀವು ಇದ್ರ ಬಗ್ಗೆ ಬೇಕಾದ್ರೆ ನೀವು ಸ್ವಲ್ಪ ಚೆಕ್ ಮಾಡ್ಕೊ ಬನ್ನಿ, ನಾನು ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ ಅನ್ನೋದ್ರ ಬಗ್ಗೆ ನೀವು ಮಾಹಿತಿನ ಹೇಳ್ತಾ ಹೋಗ್ಬೇಕಾಗುತ್ತೆ. ಮುಂದಿನ ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ ಸೊ 97ನೇ ಪ್ರಶ್ನೆ ಈ ಭಾಗದಲ್ಲಿದೆ. ತಡವರಿಸುವ ಅಭ್ಯಾಸದಿಂದ ವಿದ್ಯಾರ್ಥಿಗಳ ವಿಕಾಸದಲ್ಲಿ ಯಾವ ಬಗೆಯ ಹಾನಿಯುಂಟಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದಿಷ್ಟು ಮಕ್ಕಳು ಏನ್ ಮಾಡ್ತಿರ್ತಾರೆ, ಪದಗಳನ್ನ ಓದ್ಬೇಕಾದ್ರೆ ತಡವರಿಸ್ತಾ ಇರ್ತಾರೆ. ಸೊ ಪದೇ ಏನ್ ಮಾಡ್ತಾ ಇರ್ತಾರೆ, ಉಚ್ಚಾರಣೆ ಮಾಡ್ತಾ ಇರ್ತಾರೆ, ಕ್ರಾಮಿಂಗ್ ಮಾಡ್ತಾ ಇರ್ತಾರೆ. ಸೊ ಈ ಅಭ್ಯಾಸದಿಂದ ವಿದ್ಯಾರ್ಥಿಗಳ ವಿಕಾಸದಲ್ಲಿ ಯಾವ ಬಗೆಯ ಹಾನಿ ಉಂಟಾಗ್ತಾ ಹೋಗುತ್ತೆ. ಸೊ ಓದಿದ್ದನ್ನೇ ಓದ್ತಾ ಇರ್ತಾರೆ ಅಥವಾ ಅದನ್ನ ತೊದಲ್ತಾ ಇರ್ತಾರೆ, ತಡವರಿಸ್ತಾ ಇರ್ತಾರೆ. ಸೊ ಯಾವ ತೊಂದರೆ ಆಗ್ತಾ ಹೋಗುತ್ತೆ ಮಕ್ಕಳಲ್ಲಿ ಇದು. ಸೊ ಆಪ್ಷನ್ ಒಂದೇನಿದೆ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಸೊ ಆಪ್ಷನ್ 1, ಅವರ ಬುದ್ಧಿಮತ್ತೆಯಲ್ಲಿ ಬೆಳವಣಿಗೆ ಆಗುವುದಿಲ್ಲ, ಅವರ ಆತ್ಮವಿಶ್ವಾಸ ಕಳೆದು ಹೋಗುತ್ತದೆ, ಕ್ಲಾಸಿನ ಅಭ್ಯಾಸದಿಂದ ಅವರು ತಡೆ ಹಿಡಿಯಲ್ಪಡುತ್ತಾರೆ, ಅವರು ನಿಜವಾದ ಧ್ಯಾನವನ್ನ ಅಭ್ಯಾಸದಲ್ಲಿ ಕೊಡಲು ಸಾಧ್ಯವಾಗುವುದಿಲ್ಲ. ನೋಡಿ, ಕ್ರಾಮಿಂಗ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರ ಬುದ್ಧಿಮತ್ತೆ ಬೆಳವಣಿಗೆ ಆಗೋದಿಲ್ಲ ಅಂತಲ್ಲ, ಅವ್ರು ತೊದಲು ನುಡಿತಾ ಇದ್ದಾರೆ, ಅವ್ರ ತಪ್ಪುಗಳು ನುಡಿತಾ ಇದ್ದಾರೆ, ಹೇಳೋಕೆ ತಡವರಿಸ್ತಾ ಇದ್ದಾರೆ ಅಂತಂದ್ರೆ ಅವ್ರ ಬುದ್ಧಿಮತ್ತೆ ಅಥವಾ ಅವರ ಒಂದು ಬುದ್ಧಿಶಕ್ತಿ ಮುಂದೆ ಬೆಳವಣಿಗೆ ಆಗುವುದಿಲ್ಲ ಅನ್ನುವಂಥದ್ದು ತಪ್ಪಾಗ್ತಾ ಹೋಗುತ್ತೆ. ಬುದ್ಧಿಶಕ್ತಿ ಬೆಳವಣಿಗೆ ಆಗುತ್ತೆ, ಅವ್ನಿಗೆ ಈಗ ತೊದಲು ನುಡಿತಾ ಇರ್ಬೋದು, ತಡವರಿಸ್ತಾ ಇರ್ಬೋದು ಹೇಳೋದಕ್ಕೆ, ಓಕೆನಾ. ಅವರ ಆತ್ಮವಿಶ್ವಾಸ ಕಳೆದು ಹೋಗುತ್ತೆ. ಆತ್ಮವಿಶ್ವಾಸ ಕಳೆದು ಹೋಗುವಂಥದ್ದು ಏನಿಲ್ಲ. ಸೊ ಶಿಕ್ಷಕರು ಅವ್ರಿಗೆ ಪ್ರೋತ್ಸಾಹ ನೀಡಿದ್ರೆ ಆಲ್ಮೋಸ್ಟ್ ಅವ್ರಿಗೆ ಏನಾಗ್ತಾ ಹೋಗುತ್ತೆ, ಆತ್ಮವಿಶ್ವಾಸ ಮತ್ತೆ ಬೆಳೀತಾ ಹೋಗುತ್ತೆ. ಕೆಲವೊಂದು ಕಡೆ ತಡವರಿಸ್ತಾರೆ, ಮತ್ತೆ ಓದ್ತಾ ಅಭ್ಯಾಸ ಮಾಡ್ತಾ ಏನಾಗ್ತಾ ಹೋಗುತ್ತೆ, ವಿಕಾಸ ಆಗ್ತಾ ಆತ್ಮವಿಶ್ವಾಸ ಬೆಳೀತಾ ಹೋಗುತ್ತೆ. ಎಸ್ ನಾನು ಚೆನ್ನಾಗಿ ಓದಬಲ್ಲೆ ಅನ್ನೋ ಆತ್ಮವಿಶ್ವಾಸ ಬೆಳ್ಕೊಳ್ತಾ ಹೋಗುತ್ತೆ. ಕ್ಲಾಸಿನ ಅಭ್ಯಾಸದಿಂದ ಅವರು ತಡೆ ಹಿಡಿಯಲ್ಪಡುತ್ತಾರೆ, ಇದು ರಾಂಗ್ ಆಗುತ್ತೆ. ಕ್ಲಾಸಿನ ಅಭ್ಯಾಸದವರು ತಡೆ ಹಿಡಿಯಲ್ಪಡೋದಿಲ್ಲ. ಸೊ ಅವರಿಗೂ ಸಹ ಎಲ್ಲಾ ಮಕ್ಕಳಂತೆನೆ ಅಭ್ಯಾಸ ಮಾಡಿಸ್ತಾ ಹೋಗ್ತಾರೆ. ಅವರು ನಿಜವಾದ ಧ್ಯಾನವನ್ನ ಅಭ್ಯಾಸದಲ್ಲಿ ಕೊಡಲು ಸಾಧ್ಯವಾಗುವುದಿಲ್ಲ. ಎಸ್, ಅವ್ರ ನಿಜವಾದ ಧ್ಯಾನ ಮೀನ್ಸ್ ನಿಜವಾದ ಗಮನವನ್ನ ಅವ್ರ ಅಭ್ಯಾಸದಲ್ಲಿ ಕೊಡೋಕೆ ಸಾಧ್ಯ ಆಗೋದಿಲ್ಲ. ಯಾಕೆ, ಪದೇ ತೊದಲು ನುಡಿತಾ ಇರ್ತಾರೆ. ಯಾವಾಗ ತೊದಲು ನುಡಿತಾ ಇರ್ತಾರೋ ಅಥವಾ ಕಂಠಪಾಠ ಮಾಡ್ತಾ ಇರ್ತಾರೋ ಅಭ್ಯಾಸ ವಿದ್ಯಾರ್ಥಿಗಳಿರುತ್ತೋ ಅದೇನ್ ಮಾಡುತ್ತೆ, ಆ ಒಂದು ವಿಷಯದ ಬಗ್ಗೆ ಗಮನ ಹರಿಸಲು ಮತ್ತೆ ಆ ವಿಷಯದ ಬಗ್ಗೆ ಆಳವಾದ ತಿಳುವಳಿಕೆ ತಿಳ್ಕೊಳ್ಳೋದಕ್ಕೆ ಅದು ಸಾಧ್ಯ ಆಗೋದಿಲ್ಲ. ಓಕೆನಾ. ಸೊ ನಮ್ಗೆ ಸಾಮಾನ್ಯವಾಗಿ ತಡವರಿಸೋದು ಕಂಠಪಾಠ ಮಾಡೋದು. ಸೊ ಕಂಠಪಾಠ ಮಾಡಿದಾಗ ಏನಾಗ್ತಾ ಹೋಗುತ್ತೆ, ಆ ವಿಷಯದ ಬಗ್ಗೆ ಅಷ್ಟು ಜ್ಞಾನ ಅವ್ರಿಗೆ ಸಿಗ್ತಾ ಹೋಗೋದಿಲ್ಲ, ಆ ವಿಷಯದ ಬಗ್ಗೆ ಅಷ್ಟು ಗಮನವನ್ನು ಅವರು ಹರಿಸ್ತಾ ಹೋಗೋದಿಲ್ಲ. ಇನ್ನ ಮುಂದಿನ ಒಂದು ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ. ಭಾಷಾ ಬೋಧನೆಯಲ್ಲಿ ಅನುಗಮನಾತ್ಮಕ ವಿಧಾನದ ಒಂದು ಲಾಭವೆಂದರೆ. ಅನುಗಮನಾತ್ಮಕ ವಿಧಾನ, ಇದು ರಿಪೀಟೆಡ್ ಕ್ವಶನ್, ಬಹಳಷ್ಟು ಸಲ ರಿಪೀಟೆಡ್ ಆಗಿ ಕೇಳ್ತಾ ಇದ್ದಾರೆ ಈ ಪ್ರಶ್ನೆಯನ್ನ. ಏನ್ ಅನುಗಮನಾತ್ಮಕ ಅಂತಂದ್ರೆ ಉದಾಹರಣೆಗಳಿಂದ ನಿಯಮಗಳ ಕಡೆಗೆ ಸಾಗುವಂತಹ ವಿಧಾನ ಇದು. ಈ ಅನುಗಮನಾತ್ಮಕ ವಿಧಾನ ನಾವು ಹೇಳ್ತಾ ಹೋದ್ರೆ ಫಾರ್ ಎಕ್ಸಾಂಪಲ್ ವ್ಯಾಕರಣದಲ್ಲಿ ಮೊದಲಿಗೆ ಕೆಲವೊಂದಿಷ್ಟು ಉದಾಹರಣೆಗಳನ್ನ ನೀಡಿ ತದನಂತರ ನಿಯಮಗಳನ್ನ ಹೇಳ್ಕೊಡುವಂಥದ್ದು. ಅದನ್ನ ನಾವು ಭಾಷಾ ಒಂದು ವ್ಯಾಕರಣದಲ್ಲೇ ಅನುಗಮನಾತ್ಮಕ ವಿಧಾನ ಅಂತ ಕರಿತಾ ಹೋಗ್ತೀವಿ. ಈ ರೀತಿ ಮಾಡ್ತಾ ಇರೋದ್ರಿಂದ ಸೊ ಏನ್ ಲಾಭ ಆಗ್ತಾ ಹೋಗುತ್ತೆ ವಿದ್ಯಾರ್ಥಿಗಳಿಗೆ. ವಿದ್ಯಾರ್ಥಿಗಳು ಮನೆಯಲ್ಲಿ ಕೆಲಸ ಮಾಡಬೇಕಾಗಿಲ್ಲ. ಸೊ ಇದು ಕಂಪ್ಲೀಟ್ಲಿ ರಾಂಗ್ ಆನ್ಸರ್. ಸೊ ಮಕ್ಕಳು ಶಾಲೆಯಲ್ಲಿ ಎಷ್ಟು ಕಲಿತಾರೋ ಅಷ್ಟನ್ನೇ ಮನೆಯಲ್ಲೂ ಸಹ ಕಲಿಬೇಕು. ಅವಾಗ್ಲೂ ಸಹ ಅವಾಗ ಏನಾಗ್ತಾ ಹೋಗುತ್ತೆ, ಸೊ ಮಕ್ಕಳ ಒಂದು ಕಲಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ವಿದ್ಯಾರ್ಥಿಗಳಲ್ಲಿ ತಡವರಿಸುವ ಅಭ್ಯಾಸ ಬೆಳೆಯೋದಿಲ್ಲ. ಎಸ್, ಇದು ಕರೆಕ್ಟ್ ಆಗಿದೆ. ತಡವರಿಸುವ ಅಭ್ಯಾಸ ಮೀನ್ಸ್ ಫಾರ್ ಎಕ್ಸಾಂಪಲ್ ಸೊ ಯಾವಾಗ ತಡವರಿಸ್ತಾರೆ, ನಾನು ಈಗ ತಾನೇ ಹೇಳಿದೆ, ಕಂಠಪಾಠ ಮಾಡಿರ್ಬೇಕಾದ್ರೆ ಅಥವಾ ಅವ್ರಿಗೆ ನೆನಪು ಬರ್ತಾ ಇಲ್ಲ ಅಂತಂದ್ರೆ, ನೆನಪು ಬರ್ತಾ ಇಲ್ಲ ಅಂದ್ರೆ ಅರ್ಥ ಅವ್ರು ಕಂಠಪಾಠ ಮಾಡಿರ್ತಾರೆ ಅಂತ ಅರ್ಥ.
ಕಂಠಪಾಠ ಯಾವಾಗ ಮಾಡ್ತಾರೆ? ಒಂದು ವಿಷಯ ಗೊತ್ತಾಗದೇ ಇದ್ದಾಗ. ಸೊ ವಿಷಯ ಗೊತ್ತಾಗದೇ ಇದ್ದಾಗ ಇಲ್ಲಿ ಶಿಕ್ಷಕ ಏನ್ ಮಾಡ್ತಾ ಇದ್ದಾರೆ, ಅದಕ್ಕೆ ಕೆಲವೊಂದಿಷ್ಟು ಉದಾಹರಣೆಗಳನ್ನ ನೀಡಿ ತದನಂತರ ಏನ್ ಹೇಳ್ತಾರೆ, ನಿಯಮವನ್ನ ಹೇಳ್ಕೊಡ್ತಾ ಇದ್ದಾರೆ. ಸೊ ಮಗು ಆಟೋಮೆಟಿಕಲಿ ಆ ನಿಯಮ ನೆನ್ಪಿಟ್ಕೊಂಡಿಲ್ಲ ಅಂತಂದ್ರೂ ಆ ಉದಾಹರಣೆಗಳನ್ನಾದ್ರೂ ನೆನ್ಪಿಟ್ಕೊಂಡಿರುತ್ತೆ. ಓಕೆನಾ? ಉದಾಹರಣೆಗಳು ನೆನ್ಪಿಟ್ಕೊಂಡು ಅದನ್ನಾದ್ರೂ ಹೇಳಕ್ಕೆ ಟ್ರೈ ಮಾಡ್ತಾ ಹೋಗುತ್ತೆ. ಸೊ ವಿದ್ಯಾರ್ಥಿಗಳಲ್ಲಿ ತಡವರಿಸುವ ಅಭ್ಯಾಸ ಬೆಳೆಯುವುದಿಲ್ಲ. ಸೊ ಇದು ಒಂದು ಮುಖ್ಯ ಲಾಭ. ಮುಂದೆ ಏನು ಆಪ್ಷನ್ಸ್ ಏನಿದೆ ನೋಡೋಣ. ಕ್ಲಾಸ್ನಲ್ಲಿ ಶಿಸ್ತು ಸಾಧ್ಯವಾಗುತ್ತದೆ, ಶಿಸ್ತುಗೂ ಇದಕ್ಕೂ ಸಂಬಂಧ ಇಲ್ಲ. ಸೊ ಇದು ಬೋಧನಾ ವಿಧಾನವಷ್ಟೇ. ಓಕೆನಾ? ಅಲ್ಪ ಸಮಯದಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಕಲಿಯಬಲ್ಲರು ಅಂತ ಇದೆ. ಸೊ ಅಲ್ಪ ಸಮಯದಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಕಲಿಯಬಲ್ಲರು ಎನ್ನುವುದಕ್ಕಿಂತ ವಿಷಯವು ಹೆಚ್ಚು ಅರ್ಥಗರ್ಭಿತವಾಗಿ ಅರ್ಥೈಸ್ತಾರೆ ಮಕ್ಕಳು. ಓಕೆನಾ? ಅರ್ಥ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ಸಂಬಂಧಿಸಿದ ನಮ್ಗೆ ಉತ್ತರ ಯಾವ್ದಾಗ್ತಾ ಹೋಗುತ್ತೆ? ಆಪ್ಷನ್ 2 ಇದಕ್ಕೆ. ವಿದ್ಯಾರ್ಥಿಗಳಲ್ಲಿ ತಡವರಿಸುವ ಅಭ್ಯಾಸ ಬೆಳೆಯುವುದಿಲ್ಲ. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ, ಭಾಷೆಯು ಅಭಿವ್ಯಕ್ತಿ ಮತ್ತು ಅಭಿಪ್ರಾಯಗಳ ಅತ್ಯಂತ ಒಳ್ಳೆಯ ಮಾಧ್ಯಮವಾಗಿದೆ. ಸೊ ಭಾಷೆಯು ಅಭಿವ್ಯಕ್ತಿ ಮತ್ತು ಅಭಿಪ್ರಾಯಗಳ ಡ್ಯಾಶ್ ಅತ್ಯಂತ ಒಳ್ಳೆಯ ಅಭಿಪ್ರಾಯವಾಗಿದೆ. ಪ್ರಚಾರದ ಅತ್ಯಂತ ಅಭಿಪ್ರಾಯವಾಗಿದೆಯಾ, ಅತ್ಯಂತ ಒಳ್ಳೆಯ ಮಾಧ್ಯಮವಾಗಿದೆಯಾ ಭಾಷೆ ಅನ್ನುವಂಥದ್ದು? ಸಂಗ್ರಹದ ಭಾಷೆಯ ಅಭಿವ್ಯಕ್ತಿ ಮತ್ತೆ ಅಭಿಪ್ರಾಯಗಳ ಒಂದು ಸಂಗ್ರಹದ ಅತ್ಯಂತ ಒಳ್ಳೆಯ ಮಾಧ್ಯಮವಾಗಿದೆಯಾ, ವಿನಿಮಯದ ಮಾಧ್ಯಮವಾಗಿದೆಯಾ, ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ. ಸೊ ಯಾವ್ದಾಗ್ತಾ ಹೋಗುತ್ತೆ ಇದಕ್ಕೆ ಸಂಬಂಧಿಸಿದಂತೆ? ನೋಡಿ, ಭಾಷೆಯು ಅಭಿವ್ಯಕ್ತಿ ಮತ್ತೆ ಅಭಿಪ್ರಾಯಗಳ ನಡುವಿನ ಇಂತಹ ಒಳ್ಳೆಯ ವಿನಿಮಯ ಆಗ್ತಾ ಹೋಗಿದೆ ಅಂತಂದ್ರೆ, ಭಾಷೆಯು ನಮಗೆ ಆಲೋಚನೆಗಳಾಗಿರ್ಬೋದು, ಭಾವನೆಗಳಾಗಿರ್ಬೋದು, ಅಭಿಪ್ರಾಯಗಳಾಗಿರ್ಬೋದು, ಪರಸ್ಪರ ನಾವೇನ್ ಮಾಡ್ಕೊಳ್ತಾ ಹೋಗ್ತೀವಿ? ವಿನಿಮಯ ಮಾಡ್ಕೊಳ್ತಾ ಹೋಗ್ತೀವಿ. ಯಾಕೆನಾ? ಸೊ ಒಬ್ಬರೊಂದಿಗೆ ಮತ್ತೊಬ್ಬರೊಂದಿಗೆ ಎಕ್ಸ್ಚೇಂಜ್ ಮಾಡ್ಕೊಳ್ತೀವಿ, ಶೇರ್ ಮಾಡ್ಕೊಳ್ತೀವಿ. ಓಕೆನಾ? ಭಾಷೆಯನ್ನ ಕಲೆಕ್ಷನ್ ಮಾಡ್ಕೊಳ್ಳೋದಿಲ್ಲ. ಸೊ ಭಾಷೆಯನ್ನ ಪ್ರಚಾರ ಮಾಡೋದಿಲ್ಲ. ಸೊ ಭಾಷೆನ ನಾವು ಏನಕ್ಕೋಸ್ಕರ ಬಳಸ್ತೀವಿ, ಯಾವ ಮಾಧ್ಯಮವಾಗಿ ಬಳಸ್ತಾ ಹೋಗ್ತೀವಿ? ಭಾಷೆಯನ್ನ ನಾವು ನಮ್ಮ ಒಂದು ಆಲೋಚನೆಗಳನ್ನ, ಭಾವನೆಗಳನ್ನ ಶೇರ್ ಮಾಡ್ಕೊಳ್ಳೋಕ್ಕೋಸ್ಕರ, ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕ್ಕೋಸ್ಕರ ಬಳಸ್ತೀವಿ. ಅದನ್ನೊಂದು ಮಾಧ್ಯಮವಾಗಿ ಬಳಸ್ತಾ ಹೋಗ್ತೀವಿ. ಸೊ ಭಾಷೆಯನ್ನ ವಿನಿಮಯದ ಒಂದು ಮಾಧ್ಯಮವಾಗಿ, ಅತ್ಯಂತ ಒಂದು ಒಳ್ಳೆಯ ಮಾಧ್ಯಮವಾಗಿ ಬಳಸ್ತಾ ಹೋಗ್ತೀವಿ. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ, ಭಾರತೀಯ ಮಗುವು ಅವಶ್ಯಕವಾಗಿ ಕಲಿಯಬೇಕಾದದ್ದು. ಭಾಷೆಗಳ ಮೇಲೆ ಕಂಪಲ್ಸರಿ 2 ಅಂಕಗಳು ನಿಮ್ಗೆ ಇದ್ದೇ ಇರ್ತವೆ. ಸೊ ಆ ವಿಷಯದ ಬಗ್ಗೆ ನಿಮ್ಗೆ ಸ್ವಲ್ಪ ಗಮನವಿರಲಿ. ಭಾರತೀಯ ಮಗುವು ಅವಶ್ಯಕವಾಗಿ ಕಲಿಯಬೇಕಾದ್ದು ಮಾತೃಭಾಷೆ ಮತ್ತು ಮಾತೃಭಾಷೆ ಮತ್ತು ಒಂದು ಪ್ರಾದೇಶಿಕ ಭಾಷೆ, ಮಾತೃಭಾಷೆ ಮತ್ತು ಇಂಗ್ಲಿಷ್, ಯಾವುದಾದರೂ 3 ಭಾಷೆ ಅಂತ ಇದೆ. ನೋಡಿ, ಭಾರತೀಯ ಮಗುವು ಅವಶ್ಯಕವಾಗಿ ಕಲಿಯಬೇಕಾದದ್ದು. ಸೊ ಅವಶ್ಯಕವಾಗಿ ಮೊದಲಿಗೆ ಕಲಿಬೇಕಾದದ್ದು ಯಾವ ಭಾಷೆ ಅಂತಂದ್ರೆ ಅದು ಅವರ ಮಾತೃಭಾಷೆ ಆಗಿರುತ್ತೆ. ಯಾವ ಭಾಷೆ? ಆಪ್ಷನ್ 1. ಮಾತೃಭಾಷೆ ಆದ್ಮೇಲೆ ಅವರು ಆ ಪ್ರಾದೇಶಿಕ ಭಾಷೆನ ಕಲಿಬಹುದು, ಮಾತೃಭಾಷೆ ಇಂಗ್ಲಿಷ್ ಭಾಷೆನ ಕಲಿಬಹುದು. ಯಾವುದಾದರೂ 3 ಭಾಷೆಗಳು, ತದನಂತರ ಯಾವುದಾದರೂ 3 ಭಾಷೆಗಳನ್ನಲ್ಲ ಸರ್, ಒಂದು ಮಾತೃಭಾಷೆ, ಮತ್ತೊಂದು ಇಂಗ್ಲಿಷು, ಹಿಂದಿ. ಸೊ ಇದು ನಮಗೆ ತ್ರಿಭಾಷಾ ನಿಯಮಗಳಾಗ್ತಾ ಹೋಗ್ತವೆ. ಈ ತ್ರಿಭಾಷಾ ನಿಯಮಗಳ ಬದಲಿಗೆ ನಾವು ಯಾವ್ದನ್ನ ತಿಳಿತಾ ಹೋಗ್ಬೇಕು? ಮಾತೃಭಾಷೆನ ಮೊದಲಿಗೆ ಮಗು ಕಲಿತಾ ಹೋಗ್ಬೇಕಾಗುತ್ತೆ. ಸೊ ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಸೊ ಒಂದು ಭಾರತೀಯ ಮಗುವು ಅವಶ್ಯಕವಾಗಿ ಕಲಿಬೇಕಾದದ್ದು ಮಾತೃಭಾಷೆ. ಸೊ ಮಾತೃಭಾಷೆ ಏನ್ ಮಾಡುತ್ತೆ? ಮಗುವಿನ ಒಂದು ಸಾಮಾಜಿಕತೆ ಆಗಿರ್ಬೋದು, ಅರಿವು ಆಗ್ಬೋದು, ಭಾವನಾತ್ಮಕ ಬೆಳವಣಿಗೆಗೆ ಆಗ್ಬೋದು, ಅದಕ್ಕೆಲ್ಲಕ್ಕೂ ಏನಾಗ್ತಾ ಹೋಗುತ್ತೆ? ಇದೊಂದು ಅಡಿಪಾಯ ಆಗ್ತಾ ಹೋಗುತ್ತೆ. ಮತ್ತೆ ಕಲಿಕೆಗೆ ನೈಸರ್ಗಿಕ ಮತ್ತೆ ಪರಿಣಾಮಕಾರಿಯಾದಂತಹ ಮಾಧ್ಯಮ ಆಗ್ತಾ ಹೋಗುತ್ತೆ. ಒಂದು ಪರಿಣಾಮಕಾರಿ ಮಾಧ್ಯಮ ಆಗ್ತಾ ಹೋಗುತ್ತೆ. ಯಾವುದು? ಮಾತೃಭಾಷೆ. ಮುಂದಿನ ಪ್ರಶ್ನೆ, ಸಮಾವೇಶ ಅಥವಾ ಅಂತರ್ಗತ ಸ್ವರೂಪದ ಕ್ಲಾಸ್ನಲ್ಲಿ. ಸೊ ನಮಗೆ ಇನ್ಕ್ಲೂಸಿವ್ ಕ್ಲಾಸ್ ರೂಮ್ ಮತ್ತೆ ಎಕ್ಸ್ಕ್ಲೂಸಿವ್ ಕ್ಲಾಸ್ ರೂಮ್ ಅಂತ ಕರಿತೀವಿ. ಸಮಾವೇಶ ಅಥವಾ ಅಂತರ್ಗತ ಸ್ವರೂಪದ ಕ್ಲಾಸ್ ರೂಮಿನಲ್ಲಿ ಒಂದು ಭಾಷಾ ಬೋಧನೆಯ ಸವಾಲುಗಳಲ್ಲಿ ಇದು ಒಂದು ಅಂತ ಕೇಳಿದ್ದಾರೆ. ಇನ್ಕ್ಲೂಸಿವ್ ಕ್ಲಾಸ್ ರೂಮ್ ಅಲ್ಲಿ ಏನಾಗ್ತಾ ಹೋಗುತ್ತೆ? ಸೊ ಇಲ್ಲಿ ಏನಾಗ್ತಾ ಹೋಗುತ್ತೆ? ಸೊ ಆಪ್ಷನ್ಸ್ ನೋಡ್ತಾ ಹೋಗೋಣ. ಸೊ ನಮ್ಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಾಗುತ್ತೆ. ಭಾಷಾ ಕಲಿಕೆಯಲ್ಲಿ ಸರಿಯಾದ ವಾತಾವರಣ ಬೆಳವಣಿಗೆಗೆ ಅಸಮರ್ಥತೆ ಅಂತ ಕೊಟ್ಟಿದ್ದಾರೆ. ನೋಡಿ, ಇನ್ಕ್ಲೂಸಿವ್ ಕ್ಲಾಸ್ ರೂಮ್ಸ್ ಅನ್ನ ಮಾಡುವಂತದ್ದು. ಆಕ್ಚುಲಿ ಇನ್ಕ್ಲೂಸಿವ್ ಮೀನ್ಸ್ ನಾವು ಅಂತರ್ಗತ ಸ್ವರೂಪ ಅಥವಾ ಸಮನ್ವಯ ತರಗತಿಗಳು ಅಂತ ಕರಿತಾ ಹೋಗ್ತೀವಿ. ಸೊ ಸಮನ್ವಯ ತರಗತಿಗಳು. ಸೊ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಇರ್ತಾರೆ. ಸೊ ನೀವು ನೋಡ್ತಾ ಹೋಗ್ಬೋದು. ಸೊ ಸಾಮಾನ್ಯ ವಿದ್ಯಾರ್ಥಿಗಳೊಂದಿಗೆ ವಿಶೇಷವಾದ ಮಕ್ಕಳು ಸಹ, ವಿಶೇಷ ರೀತಿಯ ಬೆಳವಣಿಗೆ ಅಥವಾ ನ್ಯೂನ್ಯತೆ ಇರುವಂತಹ ಮಕ್ಕಳು ಸಹ ಈ ಒಂದು ತರಗತಿಯಲ್ಲಿ ಇರ್ತಾ ಹೋಗ್ತಾರೆ. ಸೊ ಈ ರೀತಿ ಇದ್ದಾಗ ಭಾಷಾ ಕಲಿಕೆಯ ಸರಿಯಾದ ವಾತಾವರಣ ಬೆಳವಣಿಗೆ ಅಸಮರ್ಥತೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಸಮರ್ಥತೆ ಆಗೋದಿಲ್ಲ. ಸೊ ಏನಾಗ್ತಾ ಹೋಗುತ್ತೆ? ಸೊ ಉತ್ತಮವಾದ ರೀತಿಯಲ್ಲೇ ಇರುತ್ತೆ ಇನ್ಕ್ಲೂಸಿವ್ ಕ್ಲಾಸ್ ರೂಮ್ ಇದ್ರೆ. ಸೊ ಅವ್ರಿಗೂ ಸಹ ಸಾಮಾನ್ಯ ಮಗು ಕಲಿತಾ ಹೋಗುತ್ತೋ, ಸೊ ವಿಶೇಷ ಮಗು ಸಹ ಅದೇ ರೀತಿಯ ಕಲಿತಾ ಹೋಗುತ್ತೆ. ಇನ್ನು 2ನೇ ಆಪ್ಷನ್ ಏನಿದೆ? ಭಾಷಾ ಕಲಿಕೆಯು ಸರಿಯಾದ ಸಾಮಗ್ರಿಗಳ ಕೊರತೆ ಇರುವಂತದ್ದು.
ಸೊ ಕೊರತೆ ಇರುವಂತದ್ದು ಬೋಧನೆಯ ಸವಾಲುಗಳು ಅಲ್ಲ. ಸೊ ಅದನ್ನ ಶಿಕ್ಷಕರೇ ತಯಾರು ಮಾಡ್ಕೊಳ್ತಾ ಹೋಗೋದು ಭಾಷಾ ಕಲಿಕೆಯ ಸರಿಯಾದ ಸಾಮಗ್ರಿಗಳ ಕೊರತೆ ಇರುವಂತದ್ದು. ವಿದ್ಯಾರ್ಥಿಗಳ ಸಾಮರ್ಥ್ಯದಲ್ಲಿನ ವೈವಿಧ್ಯತೆ. ಸೊ ಇದೊಂದು ದೊಡ್ಡ ಸವಾಲು ಶಿಕ್ಷಕರಿಗೆ. ಯಾಕೆ? ಸೊ ನೋಡಿ, ಒಂದೊಂದು ಮಗು ಒಂದೊಂದು ರೀತಿಯಾಗಿರುತ್ತೆ ವಿಶೇಷ ಒಂದು ತರಗತಿ ಇನ್ಕ್ಲೂಸಿವ್ ಕ್ಲಾಸ್ ರೂಮ್ ಅಲ್ಲಿ. ಫಾರ್ ಎಕ್ಸಾಂಪಲ್, ಈಗ ಸಾಮಾನ್ಯ ಮಗು ಏನ್ ಮಾಡ್ತಾ ಇರುತ್ತೆ, ಸ್ವಲ್ಪ ಬುದ್ಧಿಮಟ್ಟ ಶಕ್ತಿ ಜಾಸ್ತಿ ಇರುತ್ತೆ. ಸೊ ವಿಶೇಷ ಮಗು ಏನಾಗ್ತಾ ಹೋಗುತ್ತೆ, ಸ್ವಲ್ಪ ಬುದ್ಧಿಮಟ್ಟದಲ್ಲಿ ಕಡಿಮೆ ಇರುತ್ತೆ. ಆ ಶಿಕ್ಷಕರು ಏನ್ ಮಾಡ್ತಾ ಹೋಗ್ತಾರೆ, ತರಗತಿಯಲ್ಲಿ ಬೋಧನೆ ಮಾಡ್ಬೇಕು ಅಂತಂದ್ರೆ ಆ ವಿದ್ಯಾರ್ಥಿಗಳಲ್ಲಿ ವೈವಿಧ್ಯತೆ ಬೇರೆ ಬೇರೆ ಇರೋದ್ರಿಂದ ಸೊ ಏನಾಗ್ತಾ ಹೋಗುತ್ತೆ, ಕಲಿಯುವಲ್ಲಿ ಕೆಲವೊಂದಿಷ್ಟು ಮಕ್ಕಳು ಹಿಂದೇಟ್ ಆಗ್ತಾರೆ, ಕೆಲವೊಂದಿಷ್ಟು ಮಕ್ಕಳು ಅದನ್ನ ಕಲಿತಾ ಹೋಗ್ತಾರೆ. ಕೆಲವೊಂದಿಷ್ಟು ಮಕ್ಕಳನ್ನ ನೋಡಿದ್ರೇನೆ ಅವರು ಅದ್ರ ಬಗ್ಗೆ ವಿಶೇಷವಾಗಿ ಯೋಚನೆ ಮಾಡ್ತಾ ಹೋಗ್ತಾರೆ. ಅಂತಂದ್ರೆ ಅವರ ಸಾಮರ್ಥ್ಯಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ವೈವಿಧ್ಯತೆ ಉಂಟಾಗ್ತಾ ಹೋಗುತ್ತೆ. ಪ್ರತಿಯೊಂದು ಮಗುವಿನ ಸಾಮರ್ಥ್ಯ ಬೇರೆ ಬೇರೆ ರೀತಿಯಾಗುತ್ತೆ. ಕೆಲವೊಂದಿಷ್ಟು ಇದರಲ್ಲಿ ಸಾಮಾನ್ಯ ಮಕ್ಕಳು ತುಂಬಾ ಕಡಿಮೆ ಓದ್ತಾ ಇರ್ತಾರೆ, ಆದ್ರೆ ವಿಶೇಷವಾಗಿರುವಂತಹ ಮಕ್ಕಳು ಹೆಚ್ಚು ತುಂಬಾ ಉತ್ತಮವಾಗಿ ಓದ್ತಾ ಇರ್ತಾರೆ. ಅಂತಂದ್ರೆ ಅಲ್ಲಿ ವಿದ್ಯಾರ್ಥಿಗಳ ಸಾಮರ್ಥ್ಯಗಳಲ್ಲಿ ವೈವಿಧ್ಯತೆ ಬರುವಂತದ್ದು ಒಂದು ಬೋಧನೆ ಒಂದು ಪ್ರಮುಖ ಸವಾಲಾಗಿರುತ್ತೆ. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ. ವಿದ್ಯಾರ್ಥಿಗಳಲ್ಲಿ ಅಸಮಾನವಾದ ಅಭಿರುಚಿ ಎನ್ನುವಂಥದ್ದು ಬೆಳವಣಿಗೆ ಆದ್ರೂ ಶಿಕ್ಷಕರು ಅದನ್ನ ಹೋಗಲಾಡಿಸಬಹುದು. ಸೊ ಅಷ್ಟು ದೊಡ್ಡ ವಿಷಯವಲ್ಲ. ಆದ್ರೆ ಸಾಮರ್ಥ್ಯ ಎನ್ನುವಂಥದ್ದು ತುಂಬಾ ಅಧಿಕವಾದ ಒಂದು ದೊಡ್ಡವಾದ ವಿಷಯ ಆಗ್ತಾ ಹೋಗುತ್ತೆ. ಆ ವೈವಿಧ್ಯತೆ ಏನ್ ಬರ್ತಾ ಹೋಗುತ್ತೋ, ಸೊ ಏನಾಗ್ತದೆ, ಒಬ್ರು ತುಂಬಾ ಫಾಸ್ಟ್ ಆಗಿ ಓದ್ತಾ ಇದಾರೆ, ತುಂಬಾ ನಿಧಾನವಾಗಿ ಓದ್ತಾ ಇದಾರೆ ಅಂತಂದ್ರೆ ಶಿಕ್ಷಕರಿಗೆ ಟೀಚ್ ಮಾಡೋದು ಸಹ ಕಷ್ಟ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಮಾತೃಭಾಷಾ ಬೋಧನೆಯ ಜ್ಞಾನದ ಗುರಿ ಅಲ್ಲ ಅಂತ ಕೇಳಿರುವಂಥದ್ದು. ಮಾತೃಭಾಷಾ ಬೋಧನೆಯ ಜ್ಞಾನದ ಗುರಿ ಅಲ್ಲ, ಬೋಧನೆಯ ಜ್ಞಾನದ ಗುರಿ ಅಲ್ಲ ಅಂತ ಕೇಳ್ತಾ ಇರುವಂಥದ್ದು. ಈಗ ಮೊದಲನೇ ಆಪ್ಷನ್ ನೋಡ್ತಾ ಹೋಗೋಣ. ಮೊದಲನೇ ಆಪ್ಷನ್, ಭಾಷೆಯ ತತ್ವಗಳ ಮೇಲೆ ಏರಳ ಜ್ಞಾನವನ್ನ ದೊರಕಿಸಿಕೊಳ್ಳುವಂಥದ್ದು. ಭಾಷೆಯ ತತ್ವಗಳ ಮೇಲೆ ನಾವ್ ಯಾಕೆ ಜ್ಞಾನವನ್ನ ದೊರಕಿಸ್ಕೊಳ್ತಾ ಹೋಗ್ಬೇಕು? ಭಾಷೆಯನ್ನು ನಾವು ಬೇರೆ ಬೇರೆ ರೀತಿಯಲ್ಲೂ ಸಹ ನಾವೇನ್ ಮಾಡ್ತಾ ಹೋಗ್ಬೋದು, ಮಾತೃಭಾಷೆಯ ಜ್ಞಾನವನ್ನ ಮಕ್ಕಳಿಗೆ ಕೊಡ್ತಾ ಹೋಗ್ಬೋದು. ಮಾತೃಭಾಷೆಯ ಬೋಧನೆಯ ಜ್ಞಾನದ ಗುರಿ ಇದು ಅಲ್ಲ ಅಂತ ಕೇಳಿದರೆ, ಸೊ ಭಾಷೆ ತತ್ವಗಳ ಏರಳ ಜ್ಞಾನವನ್ನು ದೊರಕಿಸಿಕೊಳ್ಳುವಂಥದ್ದು ಇದು ಕಂಪ್ಲೀಟ್ಲಿ ರಾಂಗ್ ಆನ್ಸರ್ ಆಗ್ತಾ ಹೋಗುತ್ತೆ. ಮಾತೃಭಾಷೆಯ ಬೋಧನೆಯು ಪ್ರಾಥಮಿಕ ಗುರಿಗಳಲ್ಲಿ ವಿಷಯ ವಸ್ತುಗಳ ಜ್ಞಾನಾರ್ಜನೆ ಆಗಿರ್ಬೋದು, ಉಚ್ಚಾರಣೆಯ ಜ್ಞಾನಾರ್ಜನೆ ಆಗಿರ್ಬೋದು, ಭಾಷೆಯಲ್ಲಿ ವಿವಿಧ ರೀತಿಗಳ ಬರವಣಿಗೆಗಳ ಜ್ಞಾನಾರ್ಜನೆ ಆಗಿರ್ಬೋದು. ಸೊ ಇವೆಲ್ಲವೂ ಏನಾಗ್ತಾ ಹೋಗ್ತವೆ, ಇವು ಪ್ರಾಥಮಿಕ ಗುರಿಗಳು ಆಗ್ತಾ ಹೋಗ್ತವೆ ಭಾಷಾ ಬೋಧನೆಯಲ್ಲಿ. ಈ ಭಾಷೆಯ ತತ್ವಗಳ ಏರಳ ಜ್ಞಾನವನ್ನು ದೊರಕಿಸಿಕೊಳ್ಳುವುದಂಥದ್ದು ಏನಿದೆಯಾ, ಇದು ಭಾಷಾಶಾಸ್ತ್ರದ ಅಧ್ಯಯನದ ಒಂದು ಭಾಗವಾಗಬಹುದೇ ಹೊರತು ಮಾತೃಭಾಷೆ ಬೋಧನೆಯ ಜ್ಞಾನದ ನೇರವಾದ ಗುರಿ ಅಲ್ಲ. ನೇರವಾದ ಗುರಿ ಅಲ್ಲ. ಇದು ಆಪ್ಷನ್ 1 ರಾಂಗ್ ಆನ್ಸರ್ ಆಗ್ತಾ ಹೋಗುತ್ತೆ. ಇನ್ನು ವಿಷಯ ವಸ್ತುಗಳ ಜ್ಞಾನ ಆಗಿರ್ಬೋದು, ಉಚ್ಚಾರಣೆಯ ಜ್ಞಾನ ಆಗಿರ್ಬೋದು, ಭಾಷೆಯಲ್ಲಿ ವಿವಿಧ ರೀತಿಯ ಬರವಣಿಗೆಗಳ ಜ್ಞಾನ ಆಗಿರ್ಬೋದು, ಇವೆಲ್ಲವೂ ಸಹ ಬೋಧನೆಗೆ ಸಂಬಂಧಪಟ್ಟಿರುವಂಥವು, ಬೋಧನೆಯ ಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥವು. ಇನ್ನ ಆಪ್ಷನ್, ಸೊ ಇನ್ನು 103ನೇ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. 103ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಬೋಧನೆಯ ಕ್ರಮ ಆಗಿದೆ? ಸೊ ಟೀಚಿಂಗ್ ಮೆಥಡ್ ಯಾವ್ದಾಗ್ತಾ ಹೋಗಿದೆ ಅಂತ ಕೇಳಿದರೆ, ಆಯ್ಕೆಯ ವಿಧಾನ, ಆಸಕ್ತಿ ವಿಧಾನ, ಪ್ರೇರಣೆಯ ವಿಧಾನ, ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ. ಸೊ ಸೆಲೆಕ್ಷನ್ ಮೆಥಡ್, ಇಂಟ್ರೆಸ್ಟ್ ಮೆಥಡ್, ಮೋಟಿವೇಶನ್ ಮೆಥಡ್, ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ. ಯಾವುದು ಬೋಧನೆಯ ಕ್ರಮವಾಗಿದೆ ಅಂತ ಕೇಳಿರುವಂತದ್ದು. ಸೊ ನಮ್ಗೆ ಇಲ್ಲಿ ಆಯ್ಕೆಯ ವಿಧಾನ ಮತ್ತೆ ಆಸಕ್ತಿ ವಿಧಾನ ಆಗಿರ್ಬೋದು, ಪ್ರೇರಣೆ ವಿಧಾನ ಆಗಿರ್ಬೋದು, ಇವೆಲ್ಲವೂ ಸಹ ಬೋಧನೆಯ ಪರಿಣಾಮಕಾರಿ ಕ್ರಮಗಳು. ಸೊ ಮೋಟಿವೇಶನ್ ಮೆಥಡ್ ಅಲ್ಲಿ ಮಾಡುವಂಥದ್ದು, ಟೀಚ್ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಮೋಟಿವೇಶನ್ ಮಾಡುವಂಥದ್ದು, ಮೋಟಿವೇಶನ್ ಮಾಡಿ ಬೋಧನೆಯನ್ನ ಮಾಡ್ತಾ ಹೋಗುವಂಥದ್ದು ಒಂದು ಎಫೆಕ್ಟಿವ್ ಮೆಥಡ್ ಆಗುತ್ತೆ. ಇಂಟ್ರೆಸ್ಟ್ ಮೆಥಡ್, ಮಕ್ಕಳಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ ಅದ್ರ ಮುಖಾಂತರ ಬೋಧನೆ ಮಾಡ್ತಾ ಹೋಗೋದು. ಫಾರ್ ಎಕ್ಸಾಂಪಲ್, ಮಕ್ಕಳಿಗೆ ಚಿತ್ರಗಳನ್ನ ತೋರಿಸಿದ್ರೆ ತುಂಬಾ ಇಂಟ್ರೆಸ್ಟ್ ಪಠನ ಕೇಳ್ತಾರೆ. ಅವಾಗ ನೀವೇನ್ ಮಾಡ್ಬೇಕು, ಅವರ ಯಾವ ಆಸಕ್ತಿ ಇರುತ್ತೋ ಅದೇ ವಿಧಾನದಲ್ಲಿ ನೀವು ಬೋಧನೆ ಮಾಡ್ತಾ ಹೋಗ್ಬೇಕು. ಆಯ್ಕೆಯ ವಿಧಾನ, ಸೆಲೆಕ್ಷನ್ ಮೆಥಡ್ ಮೀನ್ಸ್ ಇದು ಮೋಸ್ಟ್ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಈಗ ಒಂದು ಕಥೆಯನ್ನ ಹೇಳ್ತಾ ಇದ್ದೀರಾ ಅಂತಂದ್ರೆ, ಒಂದು ಪಾಠದಲ್ಲಿ ಅಥವಾ ಕಥೆ ಹೇಳ್ತಾ ಇದ್ದೀರಾ ಅಥವಾ ಒಂದು ಪದ್ಯವನ್ನ ಅವ್ರಿಗೆ ತಿಳಿಸ್ಕೊಡ್ತಾ ಇದ್ದೀರಾ ಅಂತಂದ್ರೆ, ಈ ಪದ್ಯವನ್ನ ಯಾವ ರೀತಿಯಾಗಿ ಬೋಧನೆ ಮಾಡಿದ್ರೆ ಮಕ್ಕಳಿಗೆ ತುಂಬಾ ಉತ್ತಮವಾಗಿ ಅರ್ಥ ಆಗ್ತಾ ಹೋಗುತ್ತೆ ಎನ್ನುವಂತ ಅಂತ ನೀವು ಯೋಚನೆ ಮಾಡ್ಬೇಕು. ಸೊ ಯೋಚನೆ ಮಾಡಿ ಆ ಮೆಥಡ್ ನೀವು ಚೂಸ್ ಮಾಡಿದ್ರೆ, ಓಕೆ ನಮ್ಮ ಮಕ್ಕಳಿಗೆ ಇದು ಸುಲಭವಾಗಿ ಅರ್ಥ ಆಗುತ್ತೆ ಅನ್ನುವಂಥ ವಿಧಾನವನ್ನು ಯಾವ ಚೂಸ್ ಮಾಡ್ತಿರೋ ಅವಾಗ ಮಗುವಿಗೆ ಆಸಕ್ತಿಯೂ ಬೆಳೀತಾ ಹೋಗುತ್ತೆ, ಮಗುವಿಗೆ ಒಂದು ಪ್ರೇರಣೆಯೂ ಬೆಳೀತಾ ಹೋಗುತ್ತೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ 4 ಮೇಲಿನ ಎಲ್ಲವೂ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಭಾಷಾ ಬೋಧನೆಯಲ್ಲಿ ಶ್ರವಣ ದೃಶ್ಯ ಸಾಮಗ್ರಿಗಳು ಡ್ಯಾಶ್ ಉಪಯುಕ್ತ ಆಗುತ್ತವೆ? ಶ್ರವಣ ಮತ್ತೆ ದೃಶ್ಯ. ಸೊ ಶ್ರವಣ ಅಂತಂದ್ರೆ ಏನು? ಸೊ ಕಿವಿಗೆ ಇದನ್ನ ಬಳಸ್ತಾ ಹೋಗ್ತೀವಿ. ಶ್ರವಣ ಅಂತಂದ್ರೆ ಕಿವಿ ಕೇಳಿಸಲಾರದವರು, ಮತ್ತೆ ದೃಶ್ಯ ಮಾಧ್ಯಮಗಳು ಅಂತಂದ್ರೆ ಕಣ್ಣು ಸ್ಪಷ್ಟವಾಗಿ ಕಾಣಿಸಲಾರದವರು, ಕಣ್ಣು ಸ್ಪಷ್ಟವಾಗಿ ಕಾಣಿಸದವರು. ಸೊ ಇದನ್ನ ಬಳಸ್ತಾರೆ.
ಈಗ ಭಾಷಾ ಬೋಧನೆಯಲ್ಲಿ ಈ ಶ್ರವಣ ಮತ್ತೆ ದೃಶ್ಯ ಸಾಮಗ್ರಿಗಳು ಏನಿದಾವೆ ಅದಕ್ಕೆ ಯಾವ್ದಕ್ಕೆ ಉಪಯುಕ್ತ ಆಗ್ತಾ ಹೋಗುತ್ತೆ? ಸರಿಯಾದ ಉಚ್ಚಾರಣೆಗೆ ಉಪಯುಕ್ತ ಆಗುತ್ತಾ, ಸರಿಯಾದ ಬರವಣಿಗೆಗ, ಸರಿಯಾಗಿ ಓದುವಿಕೆಗಾಗಿ, ಸರಿಯಾಗಿ ಮೇಲಿನ ಯಾವುವು ಅಲ್ಲ ಅಂತ ಕೇಳಿದ್ದಾರೆ. ನೋಡಿ, ಭಾಷಾ ಬೋಧನೆಯಲ್ಲಿ ಮೇಲಿನ ಯಾವುವು ಅಲ್ಲ ಅಂದ್ರೆ ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ಯಾಕೆ? ನಾವು ಯಾವ್ದಾದ್ರು ಒಂದು ಸಾಮಗ್ರಿಗಳನ್ನು ಬಳಸ್ತಾ ಇದೀವಿ ಅಂದ್ರೆ ಏನಾದ್ರೂ ಒಂದು ಉಪಯುಕ್ತತೆಗೋಸ್ಕರನೇ ಬಳಸ್ತಾ ಹೋಗ್ತೀವಿ. ಸರಿಯಾದ ಓದಿಗಾಗಿ, ನೋಡಿ ಸರಿಯಾದ ಓದಿಗಾಗಿ ಅಂತಂತಂದ್ರೆ ನಾವಿಲ್ಲಿ ಏನ್ ಅರ್ಥ ಆಗ್ತಾ ಹೋಗುತ್ತೆ? ಫಾರ್ ಎಕ್ಸಾಂಪಲ್, ಈಗ ಕಣ್ಣು ಸ್ಪಷ್ಟವಾಗಿ ಕಾಣಿಸೋದಿಲ್ಲ, ಸೊ ಅವ್ರು ಏನ್ ಮಾಡ್ತಾರೆ, ಸೊ ಕೇಳಿಸ್ಕೊಳ್ಳೋದ್ರ ಮುಖಾಂತರ ಅದನ್ನೇನ್ ಮಾಡ್ತಾರೆ, ಓದ್ಕೊಳ್ಳೋಕೆ ಬಳಸ್ತಾರೆ. ಕಿವಿ ಕೇಳಿಸಿದವ್ರು ಏನ್ ಮಾಡ್ತಾರೆ, ಕಿವಿ ಕೇಳಿಸಿದವರು ಅದನ್ನ ಏನ್ ಮಾಡ್ತಾರೆ, ಕೇಳಿಸ್ಕೊಳ್ಳೋದಕ್ಕೆ ಬಳಸ್ಕೊಳ್ತಾ ಹೋಗ್ತಾರೆ. ಸೊ ಓದಿಗಾಗಿ ಅಲ್ಲ, ಓಕೆನಾ. ಬರವಣಿಗೆಗಾಗಿ, ಸೊ ಕಿವಿ ಕೇಳಿಸಲಾರದವರು ಸೊ ಬರವಣಿಗೆಗಾಗಿ ಕೇಳಿಸ್ಕೊಳ್ಳೋದಿಲ್ಲ, ಸರಿಯಾದ ಉಚ್ಚಾರಣೆಗೆ ಇದು ಉಪಯುಕ್ತ ಆಗ್ತಾ ಹೋಗುತ್ತೆ. ಕಿವಿ ಕೇಳಿಸಲಾಗದವರು ಅಥವಾ ಕಣ್ಣು ಕಾಣಿಸಿದವರು ಸೊ ಇದನ್ನ ಕೇಳಿಸ್ಕೊಂಡಿದ್ದಾರೆ, ಶ್ರವಣ ಅಥವಾ ದೃಶ್ಯ ಸಾಮಗ್ರಿನ ಬಳಸ್ಕೊಂಡಿದ್ದಾರೆ ಅಂತಂದ್ರೆ ಸೊ ಅವರು ಆ ಪದಗಳು ಯಾವ ರೀತಿಯಾಗಿದ್ದಾವೆ, ಅದನ್ನ ಹೇಗೆ ನಾನು ಉಚ್ಚಾರಣೆ ಮಾಡ್ತಾ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ಗೊತ್ತಾಗ್ತಾ ಹೋಗುತ್ತೆ. ಇಂದಿನ ಕೊನೆಯ ಒಂದು ಬೋಧನಾ ಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆ ಇದಾಗಿದೆ. ಉಪಚಾರಾತ್ಮಕ ಬೋಧನೆ ಅಥವಾ ಪರಿಹಾರ ಬೋಧನೆ ಅಥವಾ ರೆಮಿಡಿಯಲ್ ಟೀಚಿಂಗ್ ಅಂತ ಕರಿತೀವಿ, ಈ ವಿಧಾನ ಏನ್ ಮಾಡ್ತಾ ಹೋಗುತ್ತೆ ಅಂತ ಕೇಳಿದ್ದಾರೆ. ನೋಡಿ, ರೆಮಿಡಿಯಲ್ ಟೀಚಿಂಗ್ ಅಂತಂದ್ರೆ ಈ ವರ್ಡ್ ಅನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಇದು ಮೋಸ್ಟ್ ಟೈಮ್ಸ್ ನಾನು ಬಿಡಿಸುವಂತ ಎಲ್ಲಾ ಪ್ರಶ್ನೆ ಪತ್ರಿಕೆಗಳಲ್ಲಿ ಈಗಾಗಲೇ ನೀವು ನೋಡ್ತಾ ಹೋಗ್ಬೋದು, ಒಂದು ಸುಮಾರು 12ರಿಂದ 14 ಕನ್ನಡ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿದೀನಿ. ಅಷ್ಟರಲ್ಲೂ ಈ ರೆಮಿಡಿಯಲ್ ಟೀಚಿಂಗ್ ಏನಂತ ಕಂಪಲ್ಸರಿ ಇದ್ದೇ ಇರುತ್ತೆ. ಮೋಸ್ಟ್ ರಿಪೀಟೆಡ್ ಪ್ರಶ್ನೆ ಇದು. ಸೊ ಇದಕ್ಕೆ ಸಂಬಂಧಿಸಿದಂತೆ ಸೊ ಪರಿಹಾರ ಬೋಧನೆ ಏನಕ್ಕೆ, ಈ ವಿಧಾನ ಏನಕ್ಕೆ ಹೆಚ್ಚು ಉಪಯುಕ್ತ ಆಗ್ತಾ ಹೋಗುತ್ತೆ ಅಂತ ಕೇಳಿದ್ದಾರೆ. ಸೊ ಮೊದಲನೇದಾಗಿ, ಸಮಸ್ಯೆಗಳ ಗುರುತಿಸುವಿಕೆಯ ಕಠಿಣತೆಯ ಮಟ್ಟವನ್ನ ಹೆಚ್ಚಿಸುತ್ತದೆ. ಕಠಿಣತೆಯ ಮಟ್ಟವು ಆಗ್ಬೋದು ಅಥವಾ ಪರಿಹಾರ ಬೋಧನೆಗೆ ಇಲ್ಲಿ ಸಂಬಂಧವಿಲ್ಲ. ಸಮಸ್ಯೆಗಳನ್ನ ಗುರುತಿಸುವಿಕೆಯನ್ನ ಮಾಡ್ತಾ ಹೋಗುವುದು ನಮ್ಗೆ ಬೇರೆ ಬೇರೆ ಪರೀಕ್ಷೆಗಳ ಮುಖಾಂತರ. ಆ ಗುರುತಿಸುವಿಕೆ ಕಠಿಣತೆಯ ಮಟ್ಟವನ್ನ ಹೆಚ್ಚಿಸುತ್ತದೆ ಅಂತದ್ದು ಕಂಪ್ಲೀಟ್ಲಿ ರಾಂಗ್ ಆನ್ಸರ್ ಆಗುತ್ತೆ. ಸಮಸ್ಯೆಗಳನ್ನ ನಿರ್ಮೂಲನೆ ಮಾಡುವಲ್ಲಿ ಯಶಸ್ಸನ್ನ ದೊರಕಿಸಿಕೊಡುತ್ತದೆ. ಎಸ್, ನಾವು ಪರಿಹಾರ ಬೋಧನೆಯನ್ನ ಮಾಡುವಂತದ್ದೇ ಆ ಒಂದು ಕಾರಣಕ್ಕೋಸ್ಕರ. ಸಮಸ್ಯೆಗಳನ್ನ ನಿರ್ಮೂಲನೆ ಮಾಡಿ ಅದಕ್ಕೊಂದು ಮಗು ಸಕ್ಸಸ್ ತಗೊಳ್ಳಿ. ಯಾವ ಒಂದು ಕ್ಷೇತ್ರದಲ್ಲಿ ಆ ಮಗು ಸಮಸ್ಯೆನ ಹೊಂದ್ತಾ ಇದೆ ಅದಕ್ಕೆ ನಾವ್ ಏನ್ ಮಾಡ್ತಾ ಹೋಗೋಣ, ಅದಕ್ಕೆ ಕೆಲವೊಂದಿಷ್ಟು ಏನು ಪ್ಲಾನ್ ಹಾಕೊಂಡು ಸೊ ಅದನ್ನ ನಾವೇನ್ ಮಾಡ್ತಾ ಹೋಗ್ತೀವಿ, ಇಂಪ್ಲಿಮೆಂಟ್ ಮಾಡಿ ಅದರಲ್ಲಿ ಯಶಸ್ಸನ್ನ ತಗೊಳ್ಳೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ ಈ ಒಂದು ರೆಮಿಡಿಯಲ್ ಟೀಚಿಂಗ್. ಸಮಸ್ಯೆಗಳನ್ನ ಅಸ್ತವ್ಯಸ್ತ ಸ್ವರೂಪದಲ್ಲಿ ಪ್ರಕಟಿಸುತ್ತೆ, ಆಪ್ಷನ್ ರಾಂಗ್ ಇದೆ. ಸೊ ನಮ್ಗೆ ಸಮಸ್ಯೆಗಳ ಮೇಲೆ ಭಾಷಾ ತತ್ವದ ಜ್ಞಾನವನ್ನ ಒದಗಿಸಿಕೊಡುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಸಮಸ್ಯೆಗಳ ಮೇಲೆ ಭಾಷಾ ತತ್ವದ ಜ್ಞಾನವನ್ನ ಇದು ಒದಗಿಸ್ಕೊಡೋದಿಲ್ಲ. ಭಾಷಾ ತತ್ವಕ್ಕೆ ಆ ಮಗುವಿನಲ್ಲಿ ಏನು ಸಮಸ್ಯೆಗಳಾಗ್ತಾ ಇದಾವೆ ಅನ್ನೋದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಡ್ತಾ ಹೋಗುತ್ತೆ. ಅದಂತರ ನಾವು ಆ ಸಮಸ್ಯೆಗಳನ್ನ ಹೇಗೆ ನಾವು ನಿರ್ಮೂಲನೆ ಮಾಡ್ತಾ ಹೋಗ್ಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಇದು ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ವಿಶೇಷವಾದ ಒಂದು ಬೆಂಬಲವನ್ನ ಕೊಡ್ತಾ ಹೋಗುತ್ತೆ. ಅದು ರೆಮಿಡಿಯಲ್ ಟೀಚಿಂಗ್ ಎನ್ನುವಂಥದ್ದು. ಅದರಿಂದ ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇನ್ನ ಮುಂದಿನ ವ್ಯಾಕರಣದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಎಸ್, ನೋಡಿ, ಇದು ನಿಮಗೆ ಸಾಮಾನ್ಯವಾಗಿ ಇನ್ನೊಂದು ವಿಷಯವನ್ನು ಹೇಳ್ಬೇಕಿತ್ತು. ನೋಡಿ, ನಿಮ್ಗೆ ನೀವು ಕನ್ನಡ ವ್ಯಾಕರಣವನ್ನ ನೀವು ಬಿಡಿಸ್ತಾ ಇದ್ದೀರಾ ಅಂತಂದ್ರೆ ಸೊ ಅದಕ್ಕಿಂತ ಮೊದಲಿಗೆ ನೀವೇನು ಓದ್ಬೇಕು, ಪ್ಯಾರಾಗ್ರಾಫ್ ಅನ್ನ ಓದ್ಬೇಕು. ನೋಡಿ, ಪ್ಯಾರಾಗ್ರಾಫ್ ಅನ್ನ ಓದ್ಬೇಕಾದ್ರೆ ದಯವಿಟ್ಟು ನೀವು ಒಮ್ಮೆ ಆ ಪ್ಯಾರಾಗ್ರಾಫ್ ಓದಿದಾಗ ಯಾವೆಲ್ಲ ತುಂಬಾ ಇಂಪಾರ್ಟೆಂಟ್ ವರ್ಡ್ಸ್ ಇರ್ತಾವೋ ಅದಕ್ಕೆ ನೀವು ಅಂಡರ್ಲೈನ್ ಮಾಡ್ಕೊಳ್ತಾ ಹೋಗಿ. ಕಲ್ಮಾಡಿ ನಮ್ಮ ಸ್ಥಿತಿಗೆ ದೊಡ್ಡ ಹಳ್ಳಿ, ಸೊ ದೊಡ್ಡ ಹಳ್ಳಿ ಅನ್ನೋದಕ್ಕೆ ಒಂಚೂರು ಅಂಡರ್ಲೈನ್ ಮಾಡ್ಕೊಳ್ಳಿ. ಕಲ್ಮಾಡಿ ಅನ್ನೋದನ್ನ ಅಲ್ಲಿ ಅಂಡರ್ಲೈನ್ ಮಾಡ್ಕೊಳ್ಳಿ. ಏನಕ್ಕೆ ಈ ತರ ಹೇಳ್ತಾ ಇದೀನಿ ಅಂತಂದ್ರೆ ನಿಮ್ಗೆ ಕೇವಲ ಒಂದು ಪ್ಯಾರಾಗ್ರಾಫ್ 2 ಪ್ಯಾರಾಗ್ರಾಫ್ ಇರೋದಿಲ್ಲ. ಸೊ ನೀವು ಈ ಕಡೆ ಇಲ್ಲಿಂದ ಗಮನಿಸ್ಕೊಳ್ಳಿ, ಕಲ್ಮಾಡಿಯಿಂದ ಎಷ್ಟು ಪ್ಯಾರಾಗ್ರಾಫ್ ಇದಾವೆ ಅಂತ. ಸೊ ಈಗಲೂ ಸಹ ಇಷ್ಟು ದೊಡ್ಡ ಪ್ಯಾರಾಗ್ರಾಫ್ಗಳೇ ಬರ್ತಾ ಹೋಗ್ತವೆ. ನೋಡಿ, ಇಷ್ಟು ಈ ಕಡೆ ಇದೆ, ಜೊತೆಗೆ ಈ ಭಾಗದಲ್ಲಿ ನೋಡಿ, ಈ ಭಾಗದಲ್ಲಿ ಇನ್ನೂ ಇದೆ ನೋಡಿ. ಇಷ್ಟೆಲ್ಲ ಓದಿ ಇಲ್ಲಿವರೆಗೂ ನೀವು ಕಥೆಯನ್ನು ಓದಿದಾದ್ಮೇಲೆ ನಿಮ್ಗೆ ಅಲ್ಲಿಂದ ಒಂದು 3-4 ಪ್ರಶ್ನೆಗಳು ಬರ್ತಾವೆ ಅಷ್ಟೇ. ಸೊ 4-5 ಪ್ರಶ್ನೆಗಳು ಬರಬಹುದು. ಆದ್ರೆ ಈ ಕಥೆಯನ್ನ ಓದೋದಕ್ಕೆ ನಿಮ್ಗೆ 5 ನಿಮಿಷಗಳ ಕಾಲ ಬೇಕಾಗುತ್ತೆ. 5 ನಿಮಿಷಗಳ ಕಾಲ ಬೇಕಾಗುತ್ತೆ. ಆದ್ರಿಂದ ಸಾಧ್ಯವಾದಷ್ಟು ಮತ್ತೆ ಪ್ರಶ್ನೆ ಓದಿ ಮತ್ತೆ ಆ ಪದ ಎಲ್ಲಿ ಬಂದಿದೆ ಅಂತ ಹುಡ್ಕೊಳ್ಳೋದಕ್ಕಿಂತ ಓದ್ತಾ ಒಂಚೂರು ಅಂಡರ್ಲೈನ್ ಮಾಡ್ಕೊಂಡು ಹೋಗಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಓಕೆ, ಸೊ ಇದಕ್ಕೆ ಸಂಬಂಧಿಸಿದ ಒಂದು ಗ್ರಾಮರ್ ಪಾಯಿಂಟ್ಸ್ ಏನಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗೋಣ. ಎಸ್, ಈಗ ಇಲ್ಲಿದೆ. ಎಸ್, ಕೋಣ ಪದದ ವಿರುದ್ಧ ಲಿಂಗ ಪದ ಅಂತ ಇದೆ. ಸೊ ಕೋಣ ಎನ್ನುವಂಥದ್ದು ಇದು ಗಂಡು ಜಾತಿಗೆ ಸೇರುವಂತಿರುವಂಥದ್ದು. ಸೊ ಇದರ ವಿರುದ್ಧ ಪದ ಸೊ ಹೆಣ್ಣು. ಸೊ ಯಾವ್ದಾಗ್ತಾ ಹೋಗುತ್ತೆ, ಹೆಮ್ಮೆ, ಹೆಣ್ಣು ಇದು. ಸೊ ಬಹಳಷ್ಟು ಜನ ಕೋಣಿ ಅಂತ ಕರೀತಾರೆ, ಕೋಣಿ ಅಲ್ಲ, ಸೊ ಎಮ್ಮೆ. ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್, ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಪ್ರತ್ಯಕ್ಷ ಎನ್ನುವ ಪದಕ್ಕೆ ಗದ್ಯ ಭಾಗದಲ್ಲಿರುವಂತಹ ಅರ್ಥ ಅಂತ ಕೇಳಿದರೆ. ಪ್ರತ್ಯಕ್ಷ ಅಂತಂದ್ರೆ ಈಗ ದೇವರು ಪ್ರತ್ಯಕ್ಷ ಆದ್ರು ಅಂತ ಕೇಳ್ತೀವಲ್ವಾ. ಸೊ ಪ್ರತ್ಯಕ್ಷ ಅಂತಂದ್ರೆ ಏನು, ಮುಖ ತೋರೋದು, ಕಾಣಿಸೋದು, ಆಶೀರ್ವಾದ ಮಾಡೋದು ಕಠಿಣ ಅಂತನ? ಕಠಿಣವೂ ಅಲ್ಲ, ಆಶೀರ್ವಾದ ಮಾಡುವಲ್ಲ, ಮುಖ ತೋರು ಅಲ್ಲ. ಪ್ರತ್ಯಕ್ಷ ಆದ್ರು ಅಂತಂದ್ರೆ ಕಾಣಿಸ್ಕೊಂಡ್ರು ಎನ್ನುವಂತ ಅರ್ಥವನ್ನ ಕೊಡ್ತಾ ಹೋಗುತ್ತೆ. ಎಸ್ಸಿನ ಮುಂದಿನ ಪ್ರಶ್ನೆ, ಜ್ಞಾಪಕ ಪದದ ವಿರುದ್ಧಾರ್ಥಕ ಪದ. ಸೊ ಜ್ಞಾಪಕ ಮರೆವು, ನೆನಪು,
ಅಪ್ರಜ್ಞಾಪೂರ್ವಕ ಕನಸು ಅಂತ ಕೊಟ್ಟಿದ್ದಾರೆ. ಸೊ ಅಪ್ರಜ್ಞಾಪೂರ್ವಕ ಬರೋದಿಲ್ಲ, ಇದು ಏನು ಅನ್ಕಾನ್ಶಿಯಸ್ನೆಸ್ ಆಗ್ತಾ ಹೋಗುತ್ತೆ. ಅಪ್ರಜ್ಞಾಪೂರ್ವಕ ಅಂತ ಕಂಪ್ಲೀಟ್ಲಿ ರಂಗ್ ಆಗ್ತಾ ಹೋಗುತ್ತೆ. ಜ್ಞಾಪಕ, ಅವ್ನು ತುಂಬಾ ಜ್ಞಾಪಕ ಶಕ್ತಿ ಇದೆ, ಸೊ ಆಪೋಸಿಟ್ ಆಗಿ ಅವ್ನು ತುಂಬಾ ಮರುವಿದೆ ಅಂತ ಹೇಳ್ತಾ ಹೋಗ್ತೀವಿ. ಸೊ ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಜ್ಞಾಪಕ, ನೆನಪು ಏನಾಗ್ತಾ ಹೋಗುತ್ತೆ, ಸೊ ಇದು ಸಮನಾದ ಪದಗಳಿಗೆ ಅರ್ಥ ಆಗ್ತಾ ಹೋಗುತ್ತೆ. ಓಕೆನಾ. ಸೊ ಇನ್ನ ಈ ಆಪ್ಷನ್ ಆಗೋದಿಲ್ಲ. ಸೊ ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್, ಇನ್ನ ಮುಂದಿನ ಪ್ರಶ್ನೆ. ಓಕೆ, ಇದು ಸಹ ಗ್ರಾಮರ್ಗೆ ಸಂಬಂಧಿಸಿಲ್ಲ, ಸೊ ಇದು ಪದ್ಯಕ್ಕೆ ಸಂಬಂಧಿಸಿದ. ನೆಕ್ಸ್ಟ್ ಇನ್ನೊಂದು ಪದ್ಯವನ್ನ ಕೊಟ್ಟಿರ್ತಾರೆ, ಆ ಪದ್ಯಕ್ಕೆ ಸಂಬಂಧಿಸಿದ ಕೆಲವೊಂದಿಷ್ಟು ಪ್ರಶ್ನೆಗಳ ಬಗ್ಗೆ ನೀವು ತಿಳಿಸ್ಕೊಡ್ತಾ ಹೋಗ್ಬೇಕಾಗುತ್ತೆ. ಎಸ್, ಇಲ್ಲಿ ವ್ಯಾಕರಣದ 119 ಪ್ರಶ್ನೆ ಕೊಟ್ಟಿದ್ದಾರೆ. ಸಂತೆಯೊಳಗೆ ಪದವನ್ನ ಬಿಡಿಸಿ ಬರೆದಾಗ, ಸೊ ಇದು ಸಂತೆಯೊಳಗೆ, ಸೊ ಹೇಗ್ ಬಿಡಿಸ್ತಾ ಹೋಗ್ಬೋದು, ಸಂತೆ ಪ್ಲಸ್ ಒಳಗೆ, ಸಂತೆ ಪ್ಲಸ್ ಒಳಗೆ, ಸಂತೆಯೊಳಗೆ. ಹಾಗಾದ್ರೆ ಇದು ಎಂತಹ ಸಂಧಿ ಆಗುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಸಂತೆ ಪ್ಲಸ್ ಒಳಗೆ, ಸಂತೆಯೊಳಗೆ ಆಗೋದ್ರಿಂದ ಸೊ ಎಂತ ಒಂದು ಸಂಧಿ ಆಗ್ತಾ ಹೋಗುತ್ತೆ ಅಂತ ಕಮೆಂಟ್ ಮಾಡ್ತಾ ಹೋಗಿ. ಎಸ್, ನಿಂದೆ ಪದದ ಅರ್ಥವೇನು ಅಂತ ಕೇಳಿದ್ದಾರೆ. ಸೊ ನಿಂದೆ ಪದದ ಅರ್ಥವೇನು? ನಿಂತು, ನಿಲ್ಲದೆ, ಬೈಗಳು, ನಿರಾಕರಿಸು ಅಂತ ಇದೆ. ನಿಂದೆ ಪದದ ಅರ್ಥ ಬೈಗಳು ಅಂತ ಅರ್ಥ. ಸೊ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ಇದಿಷ್ಟು ಸಂಪೂರ್ಣವಾಗಿ ನಿಮ್ಮ ಒಂದು ಕನ್ನಡದ ಬೋಧನಾಶಾಸ್ತ್ರ ಮತ್ತು ವ್ಯಾಕರಣಕ್ಕೆ ಸಂಬಂಧಿಸಿದಂತ ಪ್ರಶ್ನೆಗಳಾಗಿದ್ದಾವೆ. ಸೊ ಈ ಒಂದು ತರಗತಿ ನಿಮಗೆ ಉಪಯುಕ್ತ ಆಗಿದೆ, ಜಸ್ಟ್ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ಹೋಗಿ, ಜೊತೆಗೆ ನಿಮ್ಮ ಹೆಚ್ಚಿನ ಜನ ಸ್ನೇಹಿತರಿಗೆ ಶೇರ್ ಮಾಡ್ತಾ ಹೋಗಿ. ಸೊ ಅದು ನಮಗೇನ್ ಮಾಡ್ತಾ ಹೋಗುತ್ತೆ, ಸೊ ಹೆಚ್ಚು ಲೈಕ್ ಮತ್ತೆ ಹೆಚ್ಚು ಶೇರ್ ಬರೋದ್ರಿಂದ ಸೊ ನಮಗೂ ಸಹ ಮುಂದಿನ ಒಂದು ತರಗತಿಗಳು ನಿಮಗೆ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ಕೊಡ್ತಾ ಹೋಗ್ಬೇಕನ್ನುವಂತ ಒಂದು ಉತ್ಸಾಹ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ, ಇದಾಗಿತ್ತು ಇಂದಿನ ತರಗತಿ. ಇನ್ನ ಮುಂದಿನ ತರಗತಿಯಲ್ಲಿ ಮತ್ತೊಮ್ಮೆ ಭೇಟಿಯಾಗಿ ಮತ್ತಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಾ ಹೋಗೋಣ ಅಂತ ಹೇಳ್ತಾ, ಈಗೇನು ಬಹಳಷ್ಟು ದಿನಗಳೆಲ್ಲ, ತುಂಬಾ ಕಡಿಮೆ ದಿನಗಳಿದ್ದಾವೆ CTETಗೋಸ್ಕರ. ಸೊ ಹೆಚ್ಚಿನ ತಡ ಮಾಡದೆ, ಸೊ ಹೆಚ್ಚಾಗಿ ಕನ್ನಡ ಭಾಷೆ ಮೇಲೆ ಹೆಚ್ಚು ಒತ್ತನ್ನ ಕೊಟ್ಟು ಹೆಚ್ಚು ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸೋಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ, ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ನಿಮ್ಗೆಲ್ಲರಿಗೂ ಧನ್ಯವಾದಗಳು.